ನಮಸ್ಕಾರ. ಜ್ಞಾನತರಂಗ ಪ್ರಸ್ತುತಪಡಿಸ್ತಿರೋ ನೀಟ್ ಮತ್ತು CET ಕೋಚಿಂಗ್ ಕ್ಲಾಸಸ್ ಇನ್ ಅಸೋಸಿಯೇಷನ್ ವಿತ್ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಬೋರ್ಡ್, ಗೌರ್ಮೆಂಟ್ ಆಫ್ ಕರ್ನಾಟಕ ಇವ್ರು ಮಾಡ್ತಿರೋಂಥ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ವೆಕ್ಟರ್ಸ್ ಆ್ಯಂಡ್ 3 ಡೈಮೆನ್ಷನಲ್ ಜಾಮೆಟ್ರಿ ಇದ್ರ ಬಗ್ಗೆ ಕ್ವಶನ್ಸ್ಗೆ ಹೋಗೋಕ್ಕೂ ಮುಂಚೆ ಈ ಸಿನಾಪ್ಸಿಸ್ ಒಂದು ಸಲ ರಿಕಾಲ್ ಮಾಡೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಇಲ್ಲಿ ಲಿಸ್ಟ್ ಮಾಡಿದೆ ನೋಡಿ. ವೆಕ್ಟರ್ ಅಡಿಷನ್ AB + BC = AC ಅಂದರೆ ಈ ಟರ್ಮಿನಲ್ ಪಾಯಿಂಟ್ ಆಫ್ ದ ಫಸ್ಟ್ ವೆಕ್ಟರ್, ಇನಿಷಿಯಲ್ ಪಾಯಿಂಟ್ ಆಫ್ ದ ಸೆಕೆಂಡ್ ವೆಕ್ಟರ್ ಈ ಸೇಮ್ ಇದ್ದರೆ ಯು ಕ್ಯಾನ್ ಜಾಯಿನ್ ದ ಇನಿಷಿಯಲ್ ಪಾಯಿಂಟ್ ಆಫ್ ದ ಫಸ್ಟ್ ಟು ದ ಟರ್ಮಿನಲ್ ಪಾಯಿಂಟ್ ಆಫ್ ದ ಸೆಕೆಂಡ್ ಟು ಗೆಟ್ ದ ನ್ಯೂ ವೆಕ್ಟರ್. ಸೊ ಇದು ಅಡಿಷನ್ ಆಫ್ ವೆಕ್ಟರ್ಸು. ನಾನು ಡೆಫಿನಿಷನ್ ಆಫ್ ವೆಕ್ಟರು, ಸ್ಕೇಲಾರ್ ಅದೆಲ್ಲನೂ ಅವಾಯ್ಡ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಇಲ್ಲಿ ಹೇಳಿದ್ದೀನಿ. AB + BC + CA 0 ಹೇಗಾಗುತ್ತೆ ಅಂದರೆ AB + BC is AC, AC + CA is AA, that is equal to 0. And you also have AB vector plus BC vector is equal to AC ಅಂತ ಹೇಳಿದ ಮೇಲೆ ವಾಟ್ ಈಸ್ AB vector plus BA vector? AB + BA ಅನ್ನೋದು 0 ಆಗುತ್ತೆ. therefore AB = -B ಅಂತ ಇಲ್ಲ ಆಗಿದೆ. ಹಾಗೆಯೇ ಯು ಕ್ಯಾನ್ ಎಕ್ಸ್ಪ್ರೆಸ್ ಎನಿ ವೆಕ್ಟರ್ ಜಾಯ್ನಿಂಗ್ AB ಇನ್ ಟರ್ಮ್ಸ್ ಆಫ್ ಪೊಸಿಷನ್ ವೆಕ್ಟರ್ಸ್. ಈಗ AB ವೆಕ್ಟರ್ನ ನೀವು ಹೀಗೆ ಬರ್ಕೋಬೋದು, AO + OB, ದಟ್ ಈಸ್ OB - OA, ಅದು ಇಲ್ಲಿ ಯು ವೆಕ್ಟರ್ ಬರುತ್ತೆ, ಪೊಸಿಷನ್ ವೆಕ್ಟರಲ್ಲಿ ಬರೀಬೋದು. ಆ್ಯಂಡ್ ಯೂನಿಟ್ ವೆಕ್ಟರ್ ಅಲಾಂಗ್ ದ ವೆಕ್ಟರ್ A ಈಸ್ ಗಿವನ್ ಬೈ, ಇದನ್ನು A ಕ್ಯಾಪಲ್ಲಿ ಡಿನೋಟ್ ಮಾಡ್ತಾರೆ. ಇಟ್ ಈಸ್ ವೆಕ್ಟರ್ A ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ A. ಆ್ಯಂಡ್ ಎನಿ ವೆಕ್ಟರ್ A ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಯೂನಿಕ್ಲಿ ಇನ್ ಟರ್ಮ್ಸ್ ಆಫ್ XI + YJ + ZK. IJK ಏನಪ್ಪ ಅಂದರೆ ದೇ ಆರ್ ಯೂನಿಟ್ ವೆಕ್ಟರ್ಸ್ ಅಲಾಂಗ್ ದ ಕೋಆರ್ಡಿನೇಟ್ ಆಕ್ಸಸ್. ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಈಸ್ ಗಿವನ್ ಬೈ √(x² + y² + z². If alpha, beta, gamma are angles made by a vector with x-axis, y-axis, z-axis, of course in positive direction, then cos alpha, cos beta, cos gamma are called direction cosines. And if you square and add, you get 1. Cos² alpha + cos² beta + cos² gamma = 1. And using the trigonometric identity, you can prove this sin² alpha + sin² beta + sin² gamma = 2. This you use while solving problems. ಹಾಗೆಯೇ cos² alpha + cos² beta + cos² gamma = -1. Now we take up two products. One is a scalar product. You combine two vectors A and B to get a scalar. How you define it ಅಂದರೆ if A and B are two co-initial vectors with the same initial point, ಹೀಗಿರಬೇಕು. Vector A, vector B, this is vector A, this is vector B, this is the angle between them. Angle define ಮಾಡಬೇಕಾದ್ರೆ they should have the common initial point. ಅದಕ್ಕೋಸ್ಕರ co-initial vectors. Then A dot B is given by magnitude of A, that is length of this vector, into magnitude of the, into cosine of the angle between them, that is the dot product. ಇಲ್ಲಿ ಡೆಫಿನಿಷನ್ ಯೂಸ್ ಮಾಡಿಕೊಂಡು we can prove I dot I = J dot J = K dot K = 1. ಹೇಗೆ ಅಂದರೆ I dot I ಅಂದರೆ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಇಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ I ಇಂಟು ಮ್ಯಾಗ್ನಿಟ್ಯೂಡ್ ಆಫ್ I ಇಂಟು ಕೊಸೈನ್ ಆಫ್ ಆಂಗಲ್ ಬಿಟ್ವೀನ್ I and I is 0. ಸೊ cos 0 is 1. ದಟ್ಸ್ ವೈ I dot I, J dot J, K dot K = 1. ಹಾಗೆಯೇ I dot J = J dot K = K dot I ಹೇಗೆ 0 ಆಗುತ್ತೆ ಅಂದರೆ ಆಂಗಲ್ ಬಿಟ್ವೀನ್ ದೆಮ್ ಈಸ್ 0, 90 ಇರುತ್ತೆ. ಸೊ ಡಾಟ್ ಪ್ರಾಡಕ್ಟ್ ಈಸ್ 0. ದಟ್ಸ್ ವೈ I dot J, J dot K, K dot I = 0. ಇದಿಷ್ಟು ಐಡಿಯಾ ಉಪಯೋಗಿಸ್ಕೊಂಡು we can easily prove this. If A and B are in IJK form, then dot product is given by A1 B1 plus A2 B2 plus A3 B3. ಅಂದರೆ you simply multiply components of these vectors, x component, that is A1 B1 plus A2 B2 plus A3 B3. Simple reason ಏನಂದರೆ I dot I is 1, so it is A1 B1 into 1. I dot J, I dot K 0 ಆಗುತ್ತೆ. Similarly J dot J is 1, so A2 B2 in ಮಿಕ್ಕಿದ ಟರ್ಮ್ಸ್ ವ್ಯಾನಿಷ್ ಆಗುತ್ತೆ. ಸಿಮಿಲರ್ಲಿ K dot I, K dot J 0, so it is 1. So you can easily say A dot B is A1 B1, A2 B2, A3 B3. ಸಪೋಸ್ ನಿಮಗೆ I dot J plus K ಬೇಕು ಅಂತ ಇಟ್ಕೊಳ್ಳಿ. ಸೊ you can use distributive law. I dot J is 0, I dot K is 0, that is equal to 0. ಇದನ್ನೇ ಫಾರ್ಮುಲಾ ಅಪ್ಲೈ ಮಾಡೋ ಅಗತ್ಯ ಇಲ್ಲ. ಸೊ ದಿಸ್ ಇಸ್ about scalar product of vectors. Next, for any vector A = A dot I, A dot J, J, A dot K, K ಭಾಳ ಸುಲಭ. ಏನಂದರೆ if you take vector A as XI plus YJ plus ZK, ನಿಮಗೆ ಇದನ್ನು ಡಾಟ್ ಪ್ರಾಡಕ್ಟ್ ವಿತ್ I ತಗೊಂಡಾಗ ಯೂಸಿಂಗ್ ದಟ್ ಪ್ರಾಡಕ್ಟ್
I dot I 1 ಆಗುತ್ತೆ, j dot I k dot I 0 ಆಗುತ್ತೆ. So the whole thing becomes x. Therefore it is x into I. Similarly ಇದು y into j, z into k ಬರುತ್ತೆ. Again you get the same vector. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ರಿಸಲ್ಟು. ಮತ್ತು a dot a equal to a squared ಯಾಕಂದರೆ a dot a is magnitude of a into magnitude of a into cosine of the angle between a and a is 0. So a into cos 0 is 1. So it is a squared. When a equal to b, magnitude of a equal to magnitude of b, then a plus b dot a minus b ಯಾಕೆ 0 ಆಗುತ್ತೆ ಅಂದರೆ a dot a is a squared minus b dot b is b squared ಮತ್ತು a dot b and b dot a ಎರಡೂ ಕ್ಯಾನ್ಸಲ್ ಆಗುತ್ತೆ because a dot b is same as b dot a. So a squared minus b squared, because magnitude of a equal to magnitude of b, a squared minus b squared becomes 0. ಭಾಳ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಹಾಗೆಯೇ if a plus b equal to a minus b, you can prove a dot b equal to 0. ಇದನ್ನು ನಾವು ಜಾಮೆಟ್ರಿಕಲ್ ಆಗಿ ಇಂಟರ್ಪ್ರಿಟ್ ಮಾಡಿದ್ರೆ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಇಫ್ ಎ ಆ್ಯಂಡ್ ಬಿ ಆರ್ ಟು ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಪ್ಯಾಲೋಗ್ರಾಮ್, ದೆನ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ, ನೋಡಿ ಈಗ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ದೇ ಆರ್ ಡಯಾಗ್ನಲ್ಸ್. ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ ಅಂತ ಇಟ್ಕೊಂಡ್ರೆ ದಿಸ್ ಈಸ್ ಎ ಪ್ಲಸ್ ಬಿ ಆ್ಯಂಡ್ ದಿಸ್ ಈಸ್ ಎ ಮೈನಸ್ ಬಿ. ಈಗ ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಆಯಿತು. ಅವಾಗ ನ್ಯಾಚುರಲಿ ದ ಅಡ್ಜಸೆಂಟ್ ಸೈಡ್ಸ್ ಇದಲ್ಲ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ, ಬಿಕಾಸ್ ಇಟ್ಸ್ ಎ ರೆಕ್ಟ್ಯಾಂಗಲ್, ಸ್ಕ್ವೇರ್ ಆಗಿರೋದು. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ಸು. ಹಾಗೆಯೇ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಎರಡು ಈಕ್ವಲ್ ಇದ್ದರೆ ಡಯಾಗ್ನಲ್ಸ್ ಈಕ್ವಲ್ ಅಂತ ಅರ್ಥ ಆಗುತ್ತೆ, ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ. ಅವಾಗ ನ್ಯಾಚುರಲಿ ದ ಆ್ಯಂಗಲ್ ಈಸ್ 90 ಡಿಗ್ರಿ. ಆ ಥರ ಎರಡು ಕಂಡೀಷನ್ನ ಜಾಮೆಟ್ರಿಕಲ್ ಆಗಿ ಇಂಟರ್ಪ್ರಿಟ್ ಮಾಡಿ ಮಾಡಬಹುದು. ಹಾಗೆ ಅನದರ್ ಪ್ರಾಡಕ್ಟ್, ಯು ಗೆಟ್ ಎ ವೆಕ್ಟರ್ ಬೈ ಕಂಬೈನಿಂಗ್ ಟೂ ವೆಕ್ಟರ್ಸ್. How you get that? ಅಂದರೆ if a and b are co-initial vectors, then a cross b is a vector whose magnitude is ab sin theta, and this gives you the vector perpendicular to both a and b with magnitude 1. ಅದನ್ನು ಯೂನಿಟ್ ನಾರ್ಮಲ್ ವೆಕ್ಟರ್ ಅಂತ ಕರೀತಾರೆ. ಸೊ a cross b is a into b into sin theta into n cap. For example, I cross j ತಗೋತೀನಿ, where I and j are unit vectors along x axis and y axis. Using this definition, it is magnitude of I into magnitude of j into sine of angle between I and j is 90 into what is unit vector perpendicular to both I and j ಅಂದಾಗ it is naturally unit vector along z axis ಆಗುತ್ತೆ, which is actually k cap. That's why I cross j equal to k, j cross k equal to I, k cross I equal to j. ಇದು ಮೂರೂ ಇಮಿಡಿಯೇಟ್ ಕಾನ್ಸಿಕ್ವೆನ್ಸ್ ಆಫ್ ದಿ ಡೆಫಿನಿಷನ್ ಆಫ್ ವೆಕ್ಟರ್ ಪ್ರಾಡಕ್ಟ್ ಆಗುತ್ತೆ. ಆಮೇಲೆ I cross I, j cross j, k cross k equal to 0 ಆಗುತ್ತೆ. I cross j equal to, ಅದನ್ನು ನೀವು ಈ ರೀತಿ ಡಿಟರ್ಮಿನೆಂಟ್ ಫಾರ್ಮಲ್ಲೂ ಬರ್ಕೋಬೋದು, I j k, ಮತ್ತು ಇಲ್ಲೂ ಕೂಡ I j k ಅಂತ ತಗೊಂಡ್ರೆ ಇದು ಡಿಟರ್ಮಿನೆಂಟ್ ಥರ ಮಾಡಿಕೊಂಡ್ರೆ ಇಲ್ಲಿ ನೋಡಿ I cross I is 0, I cross j is k, I cross k is minus j, because k cross I is j. ಹಾಗೆ j cross I is minus k ಆಗುತ್ತೆ, j cross j is 0, j cross k is I. ಹಾಗೆಯೇ k cross I is j ಆಗುತ್ತೆ, k cross j is minus I and k cross k is 0. ಈ ಡಿಟರ್ಮಿನೆಂಟ್ ಫಾರ್ಮಲ್ಲಿ ಜ್ಞಾಪಕ ಇಟ್ಕೋಬೋದು. ಮತ್ತು ಜಾಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ವೆಕ್ಟರ್ ಪ್ರಾಡಕ್ಟ್ ಏನಂದರೆ, ಇಫ್ a and b are adjacent sides of a parallelogram, then magnitude of a cross b is area of the parallelogram. ಅದೇನೇ d1 and d2 are diagonals of the parallelogram ಆದರೆ half of d1 magnitude of d1 cross d2 is area of the parallelogram. Now area of triangle is given by half of AB cross AC, AB cross BC ಅಥವಾ half of AC cross BC. ಅಂದರೆ ಯಾವುದೇ ಎರಡು ಸೈಡ್ಸ್ ತಗೊಂಡು ಕ್ರಾಸ್ ಪ್ರಾಡಕ್ಟ್ ತಗೊಂಡ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಬರುತ್ತೆ ಅಂತ ಇಲ್ಲಿ ಇದಿಷ್ಟನ್ನ ಕಂಬೈನ್ ಮಾಡಿ ಈ ರೀತಿ ಬರೆದಿದೆ, ಹಾಫ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ, ವೇರ್ ಎ ಆ್ಯಂಡ್ ಬಿ ಆರ್ ಎನಿ ಟು ಸೈಡ್ಸ್ ಆಫ್ ದ ಟ್ರಯಾಂಗಲ್. ಹಾಗೆಯೇ ಇದು ಎ ಕ್ರಾಸ್ ಬಿ ಸ್ಕ್ವೇರ್ಡ್, ಎ ಡಾಟ್ ಬಿ ಸ್ಕ್ವೇರ್ಡ್ ನೀವು ಡೆಫಿನೇಷನ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಎ ಸ್ಕ್ವೇರ್ಡ್ ಬಿ ಸ್ಕ್ವೇರ್ಡ್ ಸೈನ್ ಸ್ಕ್ವೇರ್ಡ್ ಥೀಟಾ ಆಗುತ್ತೆ, ಯಾವುದು ಎ ಕ್ರಾಸ್ ಬಿ ಸ್ಕ್ವೇರ್ಡ್. ಹಾಗೆ ಎ ಡಾಟ್ ಬಿ ಸ್ಕ್ವೇರ್ಡ್ ಏನಾಗುತ್ತೆ ಅಂದರೆ ಎ ಸ್ಕ್ವೇರ್ಡ್ ಬಿ ಸ್ಕ್ವೇರ್ಡ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಬೈ ಯೂಸಿಂಗ್ ದ ಟೂ ಡೆಫಿನೇಷನ್ಸ್. ಮತ್ತು ಇದ್ರ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಆಗಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟು. ಯು ಗೆಟ್ ಎ ಸ್ಕೇಲಾರ್ ಬಿಕಾಸ್ ಎ ಈಸ್ ಎ ವೆಕ್ಟರ್, ಬಿ ಕ್ರಾಸ್ ಈಸ್ ಎ ವೆಕ್ಟರ್. ವೆನ್ ಯು ಟೇಕ್ ಡಾಟ್ ಪ್ರಾಡಕ್ಟ್ ಯು ಗೆಟ್ ಎ ಸ್ಕೇಲಾರ್. ಅದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಈ ರೀತಿ ಮಾಡ್ತೀವಿ, ಯು ಡಿನೋಟೆಡ್ ಬೈ ಬಾಕ್ಸ್ ಪ್ರಾಡಕ್ಟ್ ಅಂತ ಕರೀತಾರೆ ಇದನ್ನು. ಇಫ್ ಎ ಬಿ ಸಿ ಆರ್ ಇನ್ IJK ಫಾರ್ಮ್, ದೆನ್ ನ್ಯಾಚುರಲಿ ಬಾಕ್ಸ್ ಪ್ರಾಡಕ್ಟ್ನ ಹೀಗೆ ಬರೀಬೋದು ಅಂತ ಹೇಳ್ತಾರೆ, A1 A2 A3, B1 B2 B3, C1 C2 C3. ಸೊ ಡಿಟರ್ಮಿನೆಂಟ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೋದು ಇದನ್ನು ಯೂಸಿಂಗ್ ದ ಡೆಫಿನೇಷನ್ ಆಫ್ ವೆಕ್ಟರ್ ಪ್ರಾಡಕ್ಟ್ ಆ್ಯಂಡ್ scalar product. And absolute value of this scalar triple product gives you volume of the parallelepiped
whose co-terminal edges are ABC ಅಂತ. ಹಾಗೆಯೇ ಇಲ್ಲಿ ಎ ಬಿ ಬಿ ಅಂದರೆ ಎರಡು ರೋಸ್ ಐಡೆಂಟಿಕಲ್ ಇದ್ದಾಗ ಡಿಟರ್ಮಿನೆಂಟ್ 0 ಆಗುತ್ತಲ್ಲ, ಆ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸೇ ದೀಸ್ ಆರ್ ಆಲ್ 0. ಹಾಗೆಯೇ ಎ ಬಿ ಸಿ ಈಕ್ವಲ್ ಟು 0 ಅಂದರೆ ಅರ್ಥ ಏನಂದರೆ ವಾಲ್ಯೂಮ್ ಆಫ್ ದ ಪ್ಯಾಲೋಪಿಪೆಡ್ ಈಸ್ 0. If volume of the parallelepiped is 0, those three do not form a solid, and they are coplanar anta. So box product equal to 0 implies ABC are coplanar. Hagene 4 points kottaga, if they are coplanar, you can take A, B, C, D 4 points tagondu. What is the condition for these points to be on the same plane andre? Join AB, AC, AD. You convert into 3 vectors AB, AC, AD lying on the same plane andaga box product of AB, AC, AD equal to 0. Hagagi condition for 4 points to be coplanar is box product equal to 0 ಆಗುತ್ತೆ. ಹಾಗೆಯೇ scalar triple product of this A plus B, B plus C, C plus A is 2 times ABC ಆಗುತ್ತೆ. ಹಾಗೆಯೇ A cross B, B cross C, C cross D scalar triple product ABC squared ಆಗುತ್ತೆ. ಇದು ಕೂಡ ಯೂಸ್ಫುಲ್ ರಿಸಲ್ಟ್ ಏನೇ. ಫಾರ್ ಎನಿ 3 vectors U, V, W scalar triple product of the linear combination of these U, V, W ಇದ್ರೆ you can take this as ಇದು ಮ್ಯಾಟ್ರಿಕ್ಸ್ ತರ ಆಗಿದೆ, ಇದು ಡಿಟರ್ಮಿನೆಂಟ್, ಅದು ಡಿಟರ್ಮಿನೆಂಟ್ ಆಫ್ ದ ಕಾಂಪೋನೆಂಟ್ಸ್ A1, A2, A3 B1, B2, B3 C1, C2, C3 ಇಂಟು U, V, W ಬಾಕ್ಸ್ ಪ್ರಾಡಕ್ಟ್ ಆಫ್ ದ್ಯಾಟ್. ಭಾಳ ಸುಲಭವಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆಯೇ A ಕ್ರಾಸ್ I ಸ್ಕ್ವೇರ್ಡ್ ಪ್ಲಸ್ A ಕ್ರಾಸ್ J ಸ್ಕ್ವೇರ್ಡ್ ಪ್ಲಸ್ A ಕ್ರಾಸ್ ಸ್ಕ್ವೇರ್ಡ್ ಈಕ್ವಲ್ ಟು 2A ಸ್ಕ್ವೇರ್ಡ್ ಆಗುತ್ತೆ. ಇದೇನೆಂದರೆ ಎ ಕ್ರಾಸ್ ಐ ಅಂದರೆ ಇದನ್ನು ಭಾಳ ಇಂಟ್ರೆಸ್ಟಿಂಗ್ ರಿಸಲ್ಟ್ ಇದು. ಎ ಕ್ರಾಸ್ ಐ, ಇಫ್ ಯು ಟೇಕ್ ಎ ಆಸ್ ಎ ವೆಕ್ಟರ್, ವಾಟ್ ಈಸ್ ಎ ಕ್ರಾಸ್ ಐ ಅಕಾರ್ಡಿಂಗ್ ಟು ಡೆಫಿನಿಷನ್? ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಐ ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಐ ಅಂದಾಗ ಎಕ್ಸ್ ಆ್ಯಕ್ಸಿಸ್ ಅಂತ ತಗೊಂಡ್ರೆ ಆ್ಯಂಗಲ್ ಮೇಡ್ ಬೈ ವೆಕ್ಟರ್ ವಿತ್ ಎಕ್ಸ್ ಆ್ಯಕ್ಸಿಸ್ನ ಯೂಶಲಿ ಆಲ್ಫಾದಲ್ಲಿ ಡಿನೋಟ್ ಮಾಡ್ತಾರೆ. ಇದನ್ನು ಸ್ಕ್ವೇರ್ ಮಾಡಿದ್ರೆ ಎ ಸೈನ್ ಆಲ್ಫಾ ಸ್ಕ್ವೇರ್ಡ್ ಆಗುತ್ತೆ. ಸಿಮಿಲರ್ಲಿ ಇದು ಎ ಇಂಟು 1 ಇಂಟು ಸೈನ್ ಬೀಟಾ ಆಗುತ್ತೆ, ಬಿಕಾಸ್ ಆ್ಯಂಗಲ್ ಮೇಡ್ ಬೈ ವೆಕ್ಟರ್ ವಿತ್ ವೈ ಆಕ್ಸಿಸ್ ಇಸ್ ಬೀಟಾ ಹೋಲ್ ಸ್ಕ್ವೇರ್ಡ್ ಆಗುತ್ತೆ. ಸಿಮಿಲರ್ಲಿ ದಿಸ್ ಈಸ್ ಎ ಇಂಟು ಸೈನ್ ಗಾಮಾ ಹೋಲ್ ಸ್ಕ್ವೇರ್ಡ್ ಆಗುತ್ತೆ. ಸೊ ನಾವು ದಿಸ್ ಈಸ್ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಎ ಸ್ಕ್ವೇರ್ಡ್ನ ಸೈನ್ ಸ್ಕ್ವೇರ್ಡ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ಡ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ಡ್ ಗಾಮಾ ಅದು 2 ಅಂತ ಗೊತ್ತಿರುತ್ತೆ. ದೇರ್ಫೋರ್ ಯು ಕ್ಯಾನ್ ಈಸಿಲಿ ಪ್ರೂವ್ ಇಟ್ ಇಸ್ 2A ಸ್ಕ್ವೇರ್ಡ್ ಯೂಸಿಂಗ್ ದಟ್ ರಿಸಲ್ಟ್ ಡೈರೆಕ್ಷನ್ ಕೊಸೈನ್ಸ್ದು. ನೆಕ್ಸ್ಟು ಇದು ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟ್ ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಬಟ್ ಇದನ್ನು ಜ್ಞಾಪಕ ಇಟ್ಕೋಬೋದು. ಎ ಕ್ರಾಸ್ ಬಿ ಕ್ರಾಸ್ ಸಿ ಇಸ್ ಎ ಡಾಟ್ ಸಿ ಇಂಟು ಬಿ ಮೈನಸ್ ಎ ಡಾಟ್ ಬಿ ಇಂಟು ಸಿ ಅಂತ. ಹಾಗೆಯೇ ಎ ಕ್ರಾಸ್ ಬಿ ಕ್ರಾಸ್ ಸಿ ಆದರೆ ಸೇಮ್ ಎ ಡಾಟ್ ಸಿ ಇಂಟು ಬಿ ಮೈನಸ್ ಬಿ ಡಾಟ್ ಸಿ ಇಂಟು ಎ ಆಗುತ್ತೆ. ಆ್ಯಂಡ್ ಸಿಗ್ಮಾ ಎ ಕ್ರಾಸ್ ಐ ಇದನ್ನು ಮೆಮೊರಿ ಬೇಸ್ಡ್ ಅಂತ ಜ್ಞಾಪಕ ಇಟ್ಕೊಂಡು ಇದನ್ನು ಪ್ರಾಬ್ಲಮ್ ಮಾಡುವಾಗ ಯೂಸ್ ಮಾಡ್ಕೋಬೋದು. ಮತ್ತು ಇದು ತುಂಬ ಯೂಸ್ಫುಲ್ ರಿಸಲ್ಟು. ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ಡ್ ಅಂದರೆ ಇಟ್ ಈಸ್ ಎ ಸ್ಕ್ವೇರ್ಡ್ ಪ್ಲಸ್ ಬಿ ಸ್ಕ್ವೇರ್ಡ್ ಪ್ಲಸ್ ಸಿ ಸ್ಕ್ವೇರ್ಡ್ ಪ್ಲಸ್ 2 ಇಂಟು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಯೂಶಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ಡ್ ಫಾರ್ಮುಲಾ ಥರನೇ ಕಾಣುತ್ತದು. ಇಟ್ ಈಸ್ ವೆರಿ ಯೂಸ್ಫುಲ್ ರಿಸಲ್ಟ್. ನೆಕ್ಸ್ಟ್ ಹಾಗೆಯೇ ಇಲ್ಲಿ 3 ಡೈಮೆನ್ಷನಲ್ ಜಾಮೆಟ್ರಿಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಇಫ್ ಪಿ ಆ್ಯಂಡ್ ಕ್ಯೂ ಆರ್ 2 ಪಾಯಿಂಟ್ಸ್ ಇನ್ 3 ಡೈಮೆನ್ಷನಲ್ ಸ್ಪೇಸ್, ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ ಅದನ್ನು ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ಅಂತಲೂ ಬರೀಬೋದು. is given by root of x2 minus x1 whole squared plus y2 minus y1 whole squared plus z2 minus z1 whole squared. The distance of the point p x y z from origin andre 0 0 0 is root of x squared plus y squared plus z squared. So this section formula gives you the point which divides a given segment in the ratio m is to n. Suppose a is x1 y1 z1, b is x2 y2 z2 and c is x3 y3 z3, then C ಬೇಕಾಗಿಲ್ಲ, ಇಲ್ಲಿ A and B are 2 points, then the ratio is m is to n ಇದ್ದಾಗ then the point is given by x is equal to mx2 plus nx1 by m plus n, y is my2 plus ny1 by m plus n and z is mz2 plus nz1 by m plus n. ಇಲ್ಲಿ ಇದೇನೇ ಪಾಯಿಂಟು ಎಕ್ಸ್ಟರ್ನಲ್ ಡಿವಿಷನ್ ಆದರೆ ಇಲ್ಲಿ ಪ್ಲಸ್ ಬದಲು ಮೈನಸ್ ಬರುತ್ತೆ, mx2 minus nx1 by m minus n ಆ ರೀತಿ ಬರುತ್ತೆ. ಸೆಕ್ಷನ್ ಫಾರ್ಮುಲಾ ಫಾರ್ ಇಂಟರ್ನಲ್ ಎಕ್ಸ್ಟರ್ನಲ್ ಡಿವಿಷನ್. ಮತ್ತು the line segment a x1 y1 z1 b x2 y2 z2 is divided by yz plane in what ratio andre ratio of x coordinates minus of x1 is to x2. zx plane divides in the ratio of y coordinates. ಹಾಗೆಯೇ xy plane divides in the ratio of z coordinates. ಇದನ್ನು ಜ್ಞಾಪಕ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ 2 3 5 ಒಂದು ಪಾಯಿಂಟ್ ಇರುತ್ತೆ, ಮತ್ತು ಇನ್ನೊಂದು 3 -4 5 ಇರುತ್ತೆ ಅಂತ ಇಟ್ಕೊಳ್ಳಿ. ಇನ್ ವಾಟ್ ರೇಷಿಯೋ ಎಕ್ಸ್ ವೈ ಪ್ಲೇನ್ ಡಿವೈಡ್ಸ್ ದಿಸ್ ಅಂದಾಗ ರೇಷಿಯೋ ಈಸ್ ಮೈನಸ್ ಆಫ್ 5/5 ಏನಾಗುತ್ತೆ 1:1 ರೇಷಿಯೋನಲ್ಲಿ. ಅಕಸ್ಮಾತ್ ವೈ ಝೆಡ್ ಪ್ಲೇನ್ ಯಾವ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ ಅಂದರೆ
it is minus of x coordinate, that is 2 by 3, externally in the ratio 2:3. Adene if you take xz plane, in what ratio xz plane divides this andaga, it is minus of 3 divided by minus 4, that is 3:4. So it divides internally in the ratio 3:4 agutte. So centroid of the triangle is given by x1 plus x2 plus x3 by 3, y1 plus y2 plus y3 by 3, z1 plus z2 plus z3 by 3, where a x1 y1 z1, b x2 y2 z2 and c x3 y3 z3 are any three vertices of the triangle. If theta is the angle between the lines having direction cosines L1 M1 N1 and L2 M2 N2, then cos theta is L1 L2 M1 M2 plus N1 N2. Divided by ಯಾಕೆ ಬರೆಯಲ್ಲ ಅಂದರೆ L1 squared plus M1 squared plus N1 squared is 1. ಅದೇ angle between two vectors ಅದು. If the lines are parallel, then L1 by L2, M1 by M2, N1 by N2 are equal. Perpendicular ಆಗಬೇಕಾದ್ರೆ the sum of the products equal to 0 ಆಗುತ್ತೆ. And a straight line draw ಮಾಡಬೇಕಾದ್ರೆ you need a vector in the direction of the line and a point on the line. So if ax1 a1x plus b1y plus c1z plus d1 equal to 0, a2x plus b2y plus c2z plus d2 equal to 0 are two non-parallel planes, then a1 x plus b1y plus c1z plus d1 equal to 0 equal to a2x plus b2y plus c2z ಇದು c2z plus d2 is a equation of line in unsymmetric form. ಇದು ಜನರಲಿ ಇದನ್ನು ಯೂಸ್ ಮಾಡಲ್ಲ ನೀವು. ಅಂದರೆ ಇದರ ಅರ್ಥ ಏನಂದರೆ the two planes simultaneously happening andaga, the two planes intersect in a line. You can see the two planes intersect in a straight line. So adana ee tara heltare. The symmetric form of a line is given by x minus x1 by L equal to y minus y1 by M equal to z minus z1 by N, where x1 y1 z1 is a point on the line and L M N are direction cosines of the line, not necessarily direction cosines, direction ratios adru nadiyutte. The vector equation of the line is given by r equal to a plus lambda alpha. ಇಲ್ಲಿ ನೀವು recognize ಮಾಡಬೇಕಾಗಿರೋದು ಏನಂದ್ರೆ a is a position vector of a fixed point on the line and alpha is a vector in the direction of the line. So equation of line passing through two given points x1 y1 z1 and x2 y2 z2 is given by x minus x1 by x2 minus x1, y minus y1 by y2 minus y1 and z minus z1 by z2 minus z1. Now the length of perpendicular from point B on the line r equal to a plus lambda alpha is given by, ಇದನ್ನ ಜನರಲ್ ಇದನ್ನ ಉಪಯೋಗಿಸ್ತಾರೆ, b minus a cross alpha absolute value ಅಥವಾ magnitude of that divided by magnitude of alpha. Two straight lines are said to be skew lines if they are neither parallel nor intersecting. Skew lines ಅಂದ್ರೆ they do not intersect and they are not parallel also. Two lines r equal to a plus lambda alpha, r equal to b plus mu beta ಇದ್ರೆ they are coplanar if they intersect ಅಂತ. ಪ್ಯಾರಲಲ್ ಆಗಿರಬಾರ್ದು, ಆಲ್ಫಾ ಅಂಡ್ ಬೀಟಾ ನಾಟ್ ಪ್ಯಾರಲಲ್ ಇದ್ದಾಗ. ಇಫ್ ದೇ ಇಂಟರ್ಸೆಕ್ಟ್ ಡೆಫಿನೆಟ್ಲಿ ದೇ ಆರ್ ಕೋಪ್ಲಾನರ್. ವಾಟ್ ಇಸ್ ದ ಕಂಡೀಷನ್ ಅಂದರೆ ಬಿ ಮೈನಸ್ ಎ ಆಲ್ಫಾ ಕ್ರಾಸ್ ಬೀಟಾ ಈಕ್ವಲ್ ಟು 0 ಅಥವಾ ಬಾಕ್ಸ್ ಪ್ರಾಡಕ್ಟ್ ಆಫ್ ಬಿ ಮೈನಸ್ ಎ ಆಲ್ಫಾ ಬೀಟಾ ಈಕ್ವಲ್ ಟು 0. ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಈಸ್ ಗಿವನ್ ಬೈ ದಿಸ್. ಇದು ನೆಗೆಟಿವ್ ಆಗೋ ಸಾಧ್ಯತೆ ಇದೆ, ಅದಕ್ಕೆ ಆಬ್ಸಲ್ಯೂಟ್ ವ್ಯಾಲ್ಯೂ ಬರ್ಕೊಳ್ಳಿ. Absolute value of b minus a dot alpha cross beta divided by magnitude of alpha cross beta. The lines here are r equal to a plus lambda alpha and r equal to b plus mu beta. The distance between two parallel lines andre it is given by idu distance of the point a from this line anta bekaru ankobodu. Avaga b minus a cross alpha divided by magnitude of alpha. Hinde kottid formula ne illa, it holds good. The general point on the line x minus x1 by L, y minus y1 by M equal to z minus z1 by N ಅಂದಾಗ it is x1 plus lambda. ಇದನ್ನು ಈಕ್ವೇಟ್ ಮಾಡಿದ್ರೆ ಲ್ಯಾಂಬ್ಡಾಗೆ ಯು ಕ್ಯಾನ್ ಸೇ x ಈಕ್ವಲ್ ಟು L ಇಂಟು ಲ್ಯಾಂಬ್ಡಾ ಪ್ಲಸ್ x1, ಆ ಥರ y ಈಕ್ವಲ್ ಟು ಲ್ಯಾಂಬ್ಡಾ M ಪ್ಲಸ್ y1 ಆ ರೀತಿ ಬರುತ್ತೆ ಜನರಲ್ ಪಾಯಿಂಟು. ದ ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ಈಸ್ ನಥಿಂಗ್ ಬಟ್ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಲೈನ್ಸ್. ಯಾಕಂದರೆ ನೋಡಿ ಎರಡು ಲೈನ್ಸ್ ಇವೆ, ದಿಸ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಆಲ್ಫಾ, this is in direction of beta andaga angle between the lines is nothing but angle between the vectors in the direction of that. That is why it is given by cos theta equal to alpha dot beta divided by magnitude of alpha into magnitude of beta. Hagene plane dunuve the general equation of first degree in xyz, that is ax plus by plus cz plus d equal to 0 represents a plane. ಅದನ್ನು ಪ್ರೂವ್ ಮಾಡ್ಬೋದು. 3-4 ಪಾಯಿಂಟ್ಸ್ ತೊಗೊಂಡು ಇದರೊಳಗೆ ಯು ಕ್ಯಾನ್ ಪ್ರೂವ್ ದೇ ಆರ್ ಕೋಪ್ಲೆನಾರ್ ಅಂತ.
the vector normal to the plane ax plus by plus ez plus d equal to 0 is given by ai plus bj plus ek. Is xyz coefficients here, they form a vector normal to the plane. If LMN are direction cosines of normal to the plane and p is distance of the plane from origin, then the equation of the plane is given by Lx plus my plus nz equal to p. This is called normal equation of the plane. Equation of the plane passing through a point A and perpendicular to a vector n is given by r minus a dot n equal to 0 ಅಥವಾ r dot n equal to a dot n ಅಂತ. Cartesian equation of the plane having normal n equal to ai plus bj plus ck and passing through x1 y1 z1 is given by ಇದೇ ಸೇಮ್ ವೆಕ್ಟರ್ನ ಈ ಫಾರ್ಮಲ್ಲಿ ಬರೀಬಹುದು x minus x1 into a y minus y1 into b plus z minus z1 into c equal to 0 ಅಂತ. Equation of plane passing through the points a b c is given by ಇದು 3 point formula ಇದು r minus a b minus a c minus a equal to 0 box product. then determinant formula ಬರೀಬಹುದು where a b c are x1 I plus y1 j plus z1 k, a b is x2 I plus y2 j plus z2 k ಈ ತರ. The equation of the plane having intercepts a b c on coordinate axis is given by x by a plus y by b plus z by c equal to 1, where a b c are intercepts. Angle between two planes is angle between their normals ಅಂತ ಗೊತ್ತಾಗುತ್ತೆ, because two planes ಇದ್ರೆ angle between two planes is same as angle between the normal to this plane is n1, normal to this plane is n2, therefore cos theta is equal to n1 dot n2 by n1 n2. Angle between a line and a plane ಅದು ಏನಂದರೆ ಒಂದು ಪ್ಲೇನ್ಗುನುವೆ ಮತ್ತು ಲೈನ್ಗುನುವೆ ಆ್ಯಂಗಲ್ ಕಂಡುಹಿಡಿಬೇಕಂದ್ರೆ ಯು ಹ್ಯಾವ್ ಎ ಪ್ಲೇನ್ ಆ್ಯಂಡ್ ದಿಸ್ ಎ ಲೈನ್ ಅಂದಾಗ ಯು ಕ್ಯಾನ್ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ನಾರ್ಮಲ್ ಟು ದ ಪ್ಲೇನ್ ಆ್ಯಂಡ್ ದ ದಿಸ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಲೈನ್. ಇದು ತೀಟಾ ಆದರೆ ಆ್ಯಕ್ಚುಲಿ ನಿಮಗೆ ಬೇಕಾಗಿರೋ ಆ್ಯಂಗಲು ಇದು. ಸೊ ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂದಾಗ ಈ ಆ್ಯಂಗಲ್ ಏನಾಗಿರುತ್ತೆ ಅಂದರೆ π/2 ಮೈನಸ್ ಆ್ಯಕ್ಚುಲಿ ತೀಟಾ ಬರುತ್ತೆ, ಅದಕ್ಕೇ ಅದು ಸೈನ್ ತೀಟಾ ಆಗುತ್ತೆ. ಬಿಕಾಸ್ ಯು ನೋ ದಟ್ ಕಾಸ್ π/2 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಸೈನ್ ಇನ್ವರ್ಸ್ ಎಕ್ಸ್. ಹಾಗಾಗಿ ಆ್ಯಂಗಲ್ ಬಿಟ್ವೀನ್ ದ ಲೈನ್ ಆ್ಯಂಡ್ ದ ಪ್ಲೇನ್ ಈಸ್ ಗಿವನ್ ಬೈ n dot alpha by n alpha, where n is normal to the plane and alpha is a vector in the direction of the line, and this one. So two lines are coplanar if this is 0. Two lines are coplanar ಅಂದಾಗ ನೋಡಿ ಎರಡು ಲೈನ್ಸ್ ಕೊಟ್ಟಿರ್ತಾರೆ. ಇದೊಂದು ಪಾಯಿಂಟು ವಿತ್ ಪೊಸಿಷನ್ ವೆಕ್ಟರ್ ಎ, this is a point with position vector b, 2 points on the line. This is a vector in the direction of alpha, this is a vector in the direction of beta. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಪ್ರೂಫ್ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಇಸ್ ದ ಕಂಡೀಷನ್ ಫಾರ್ ದೀಸ್ ಟು ಲೈನ್ಸ್ ಟು ಬಿ ಕೋಪ್ಲಾನರ್ ಅಂದಾಗ ಇವೆರಡು ಜಾಯಿನ್ ಮಾಡಿದ್ರೆ ಯು ಗೆಟ್ ಎ ಜಾಯಿನ್ ಆಫ್ ದಿಸ್ ಎ ಬಿ ಲೈಯಿಂಗ್ ಆನ್ ದ ಪ್ಲೇನ್, and alpha beta they are vectors in the direction of the lines andaga if you take cross product you get a vector perpendicular to this. So AB is on the plane andaga naturally nimage enagutte you get okay, the condition for the two lines to be coplanar andre nodi you have a line passing through a point with position vector A, another line passing through the point with position vector B. This is a vector in the direction of the line alpha, this is a vector in the direction of the line beta. Antidre the condition for these two lines to be coplanar is join of AB is perpendicular to alpha cross beta. Yakandre alpha cross beta is perpendicular to this both the lines, therefore alpha cross beta illidiyala that is along the normal, so it should be perpendicular to AB also. That is why B minus A is perpendicular to alpha, so dot product equal to 0. adine ಇಲ್ಲಿ ಬರ್ತಿರೋದು x2 minus x1, y2 minus y1, z2 minus z1, alpha beta they are nothing but L1 M1 N1, so determinant equal to 0. Again this distance between a point and a plane is given by ax1 plus by1 plus cz1 plus d divided by root of a squared plus b squared plus c squared. The distance between two parallel planes ಇಲ್ಲಿ ax plus by plus cz, ax plus by plus ಇವೆರಡು ನೋಡ್ಕೊಳ್ಳಿ, they are same, ಅವಾಗ parallel ಆಗಿರುತ್ತೆ because normals are same. So distance is given by difference of d1 and d2 divided by root of a squared plus b squared plus c squared. If the foot of the perpendicular from a given point x1 y1 z1 in the plane ax plus by plus cz plus d equal to 0 is alpha beta gamma, then alpha minus x1 is one important result too. The image alpha beta gamma of the point x1 y1 z1 in the plane
is given by. ಈ ಫಾರ್ಮುಲಾನ ನೀವೇನು ಜ್ಞಾಪಕ ಇಟ್ಕೊಳ್ಳೋದು ಬೇಕಾಗಿಲ್ಲ, ಬಿಕಾಸ್ ಪ್ರಾಬ್ಲಮ್ ಡಿಸ್ಕಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಶಾರ್ಟ್ಕಟ್ ಮೆಥಡ್ ಟು get the foot of the perpendicular or image of the point in the plane. So, we shall take up problems from the vectors and three-dimensional geometry. First question nodi, if ABCDEF is a regular hexagon, then vector AD plus vector EB plus vector FC equals, ಇಲ್ಲಿ 4 ಆಪ್ಷನ್ಸ್ ಇವೆ. ಇಲ್ಲಿ ಎಲ್ಲ ED ನಲ್ಲೇ ಜಾಸ್ತಿ ಇರೋದ್ರಿಂದ I take a regular hexagon A, B, C, D, E, F. ರೆಗ್ಯುಲರ್ ಹೆಕ್ಸಗನ್ ತಗೊಂಡ್ರೆ ಇಲ್ಲಿ ಇವೆರಡೂ ಪ್ಯಾರಲಲ್ ಆಗಿರುತ್ತೆ ಆ್ಯಂಡ್ ದಿಸ್ ಈಸ್ 2 times ED ಆರ್ AB ಆಗಿರುತ್ತೆ. ಸೊ ಫಸ್ಟ್ ಇದಾದಮೇಲೆ ಹೌ ಯು ಯೂಸ್ ದ ಡೆಫಿನಿಷನ್ ಆಫ್ ಅಡಿಷನ್ ಅಂತಂದರೆ ಎಲ್ಲನೂ ED ನಲ್ಲೇ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, AD ಪ್ಲಸ್ EB ಪ್ಲಸ್ ಎಫ್ ಸಿ ಇದೆ ಅಲ್ವಾ. ಈಗ ಎಲ್ಲನೂ ED ನಲ್ಲಿ ಬರೀಬೇಕಂದ್ರೆ ಐ ಯೂಸ್ ದ ಡೆಫಿನಿಷನ್ AE ಪ್ಲಸ್ ED ಪ್ಲಸ್ ಇದನ್ನು EB ಇರೋದ್ರಿಂದ ED ಪ್ಲಸ್ DB ಅಂತ ಬರ್ಕೋತೀನಿ. ಪ್ಲಸ್ ಇಲ್ಲಿ ಎಫ್ ಸಿನಲ್ಲಿ ಇ ಮತ್ತು ಡಿ ಎರಡೂ ಇಲ್ಲಲ್ಲ, ಸೊ ಎಫ್ ಸಿನ ಏನು ಬರೀಬೋದು ಅಂದರೆ 2 times ED ಅಂತ ಬರ್ಕೋಬೋದು. ಸೊ ಇದು ಇಂಪಾರ್ಟೆಂಟ್ ಸ್ಟೆಪ್. ನೆಕ್ಸ್ಟು AE ಆ್ಯಂಡ್ DB ನೋಡಿ, AE ಇದೆ ಮತ್ತು DB ಇದೆ. AE and DB, they are equal but in opposite direction, so I can cancel AE and DB. So ED plus ED plus 2ED, so it is 4ED ಆಗುತ್ತೆ. ಒಂದು ವೇಳೆ ಇಲ್ಲಿ ಎಲ್ಲ AB ನಲ್ಲಿ ಇದ್ದಿದ್ರೆ ಐ ವುಡ್ ಹ್ಯಾವ್ ಟೇಕನ್ AD ಆಸ್ AB ಪ್ಲಸ್ BD ಈ ಥರ ತಗೊಂಡ್ರೆ ಅವಾಗ 4AB ಕೂಡ ಆನ್ಸರ್ ಬರುತ್ತೆ, ಬಿಕಾಸ್ ED ಯು ನೋ ಈಸ್ ಸೇಮ್ ಆಸ್ AB. ಯು ಕ್ಯಾನ್ ಟ್ರೈ ದಟ್ ಆಲ್ಸೋ, 4AB ಕೂಡ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ 4ED ಬರುತ್ತೆ. So the answer is B. So go to the next question. If A and B are unit vectors such that A plus 2B and 5 minus 4B are perpendicular to each other, then the angle between A and B is. So careful ನೋಡಿ, A and B are unit vectors ಅಂತ ಕೊಟ್ಟಿದ್ದಾರೆ. Magnitude of A and B is 1. So A plus 2B dot 5A minus 4B is equal to 0 ಆಗುತ್ತೆ, because they are perpendicular. Then A dot A is 1 because 5 into A dot A, because A is unit vector. ಆಮೇಲೆ minus 2 into 4, 8 into B dot B is also 1. ನೆಕ್ಸ್ಟ್ ಏನಾಗುತ್ತೆ, A dot B ಮತ್ತು B dot A, ಇಲ್ಲಿ minus 4A dot B ಆಗುತ್ತೆ, ಇಲ್ಲಿ plus 10A dot B ಆಗುತ್ತೆ. ಸೊ plus 6A dot B ಆಗುತ್ತೆ. ಸೊ ಯು ಕ್ಯಾನ್ ಡೂ ಇಟ್ ಕ್ವಿಕ್ಲಿ. A dot A, B dot B ಮತ್ತು 10A dot B minus 4A dot B, 6A dot B. Therefore 6 into magnitude of A is 1, magnitude of B is 1 into angle between A and B na ನೀವು theta ಅಂತ ಇಟ್ಕೊಂಡ್ರೆ cos theta is equal to 3 ಆಗುತ್ತೆ, because ಮೈನಸ್ ಈ ಕಡೆ ಬರುತ್ತೆ. ಸೊ cos theta equal to half ಆಯಿತು. cos theta equal to half ಅಂದಮೇಲೆ ಸೊ theta equal to 60 degrees. ಸೊ ಯುವರ್ ಆನ್ಸರ್ ಇಸ್ π/3 ಅಥವಾ 60 degrees ಆಗುತ್ತೆ. We shall go to the next question. Area of the parallelogram whose 3 consecutive vertices are given by. ಇಲ್ಲಿ ಏನಂದರೆ ನೀವು ತಿಳ್ಕೋಬೇಕಾದ್ರೆ ಏರಿಯಾ ಆಫ್ ಎ ಪ್ಯಾಲೋಗ್ರಾಮ್ ವೆನ್ ಅಡ್ಜಸೆಂಟ್ ಸೈಡ್ಸ್ ಆರ್ ಇಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B. ದಿಸ್ ಏರಿಯಾ ಆಫ್ ದ ಪ್ಯಾಲೋಗ್ರಾಮ್. ಇಲ್ಲಿ 3 ವರ್ಟಿಸಿಸ್ ಕೊಟ್ಟಿದ್ದಾರೆ ಅಂದಾಗ A, B ಮತ್ತು C ಕೊಟ್ಟಿದ್ದಾರೆ. ಸೊ A, B ಆ್ಯಂಡ್ B, C ಆರ್ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಪ್ಯಾಲೋಗ್ರಾಮ್ ಅಂತ ನೀವು ತಗೋಬೋದು. ಸೊ ಯು ಕ್ಯಾನ್ ಫೈಂಡ್, ಇದೆಲ್ಲ ಡಿ ಕಂಡುಹಿಡಿಯೋದು ಬೇಕಾಗಿಲ್ಲ, A, B ಕಂಡುಹಿಡ್ಕೊಳ್ಳಿ. ಅದನ್ನು ಸ್ವಲ್ಪ ಸಿಂಪಲ್ ಮೆಥಡ್ ಏನಂದರೆ 1 minus 1 2 ಅಂತ ಬರ್ಕೊಳ್ಳಿ. ಕಾಂಪೊನೆಂಟ್ಸ್ ಮಾತ್ರ ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಇಲ್ಲಿ ಐ ಕಾಂಪೊನೆಂಟ್ ಇಲ್ಲ, 0 2 ಆ್ಯಂಡ್ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 0 1 3 ಆಗುತ್ತೆ. ಇದು A, B, C 3 ವರ್ಟಿಸಿಸ್. ನಾವು ಯು ವಾಂಟ್ ಎ ಬಿ ಅಂದಾಗ ಡಿಫ್ರೆನ್ಸ್ ತಗೊಂಡ್ರೆ -1 2 minus of -1 3 1 minus 2 -1 ಅಷ್ಟು ಸಾಕು. ಮತ್ತು ಬಿ ಸಿ ಅಂದರೆ 0 minus 0 0 ಆಗುತ್ತೆ, 1 minus 2 -1 3 -1 2 ಆಗುತ್ತೆ. ದೀಸ್ ಆರ್ ದ ಕಾಂಪೊನೆಂಟ್ಸ್ ಎ ಬಿ ಆ್ಯಂಡ್ ಬಿ ಸಿ. ಈಗ ನಿಮಗೆ ಗೊತ್ತಿರೋ ಹಾಗೆ ಇದು A ಕ್ರಾಸ್ B ಏರಿಯಾ ಆಫ್ ದ ಪ್ಯಾಲೋಗ್ರಾಮು. ಸೊ ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕಾರೆ ಯು ನೋ ದ ಮೆಥಡ್ ಏನಪ್ಪ ಅಂದರೆ IJK ಮತ್ತು ಕಾಂಪೊನೆಂಟ್ಸು -1 3 -1 ಮತ್ತು 0 -1 2 ಅಂತ ತಗೊಂಡು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಬರುತ್ತೆ. ಬಟ್ ನಾವು ಇದನ್ನು ಸಿಂಪಲ್ಲಾಗಿ ಇದೆಲ್ಲ ಬರೀದೇನೆ, ಯು ಕ್ಯಾನ್ ರಿಮೂವ್ ದಿಸ್ ಕಾಲಮ್ 6 - 1 5 ಅಂತ ಬರ್ಕೋಬೋದು.
ಮತ್ತು ಕಟ್ ದಿಸ್ ಕಾಲಮ್ -2 -0 ದಟ್ ಈಸ್ -2 ಆಗುತ್ತೆ. -2 is +2. ಮತ್ತು ರಿಮೂವ್ ದಿಸ್ ಕಾಲಮ್ ಯು ಗೆಟ್ 1 -0 1 ಆಗುತ್ತೆ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಕ್ರಾಸ್ ಪ್ರಾಡಕ್ಟ್. ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. 6 - 1 5i, ಆಮೇಲೆ -2j + 2j ಪ್ಲಸ್ ರಿಮೂವ್ ದ ರೋ ಅಂಡ್ ಕಾಲಮ್ ಹೆಡ್ ಬೈ ದಿಸ್ 1 - 0 ಸೊ 1k. ಇವೆಲ್ಲ ಅವಾಯ್ಡ್ ಮಾಡ್ಬೋದು ಈ ಥರ ಬರೆದ್ರೆ. ದೆನ್ ದ ಏರಿಯಾ ಈಸ್ 25 + 4 + 1 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು √30 ಸ್ಕ್ವೇರ್ ಯೂನಿಟ್ಸ್. ಸೊ √30 ಸ್ಕ್ವೇರ್ ಯೂನಿಟ್ಸ್ ಈಸ್ ದ ಆನ್ಸರ್. ಸೊ ಕ್ರಾಸ್ ಪ್ರಾಡಕ್ಟ್ ತೊಗೋಬೇಕಾದ್ರೆ ಈ ಮೆಥಡು ಯೂಸ್ಫುಲ್ ಅನ್ಸುತ್ತೆ. ಸೊ ಆನ್ಸರ್ ಈಸ್ ಬಿ. ದ ನೆಕ್ಸ್ಟ್ ಒನ್, ಇದು magnitude of this vector ಅಂದಾಗ magnitude is given by square root of a squared plus b squared plus c squared. So sin squared pi by 20 ಆಗುತ್ತೆ ಪ್ಲಸ್ cos squared pi by 20 ಪ್ಲಸ್ cot squared pi by 10 ಆಗುತ್ತೆ, which is equal to square root of ಇವೆರಡು ಸೇಮ್ ಇರೋದ್ರಿಂದ 1 ಆಗುತ್ತೆ. 1 plus cot squared pi by 10, which is equal to 1 plus cot squared theta is cosecant squared theta. So it is cosecant pi by 10 ಆಗುತ್ತೆ, ಬಿಕಾಸ್ ಸ್ಕ್ವೇರ್ ರೂಟ್ ಹೋಗುತ್ತೆ. ನಾವು that sin pi by 10 ಅಂದರೆ sin 18 degrees, pi is 180 degrees, sin 18 degrees ಅನ್ನೋದು √5 - 1 ಡಿವೈಡ್ ಬೈ 4 ಅನ್ನೋದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಹಾಗಾಗಿ ಇಲ್ಲಿ ಕೊಸಿಕೆಂಟ್ ಅನ್ನೋದು ಏನಾಗುತ್ತೆ ಅಂದರೆ 4 ಡಿವೈಡ್ ಬೈ √5 - 1, ಸೊ 4 ಬೈ √5 - 1 ಆನ್ಸರ್ ಬರುತ್ತೆ. ಬಟ್ ಇಲ್ಲೊಂದು ಟ್ರಿಕ್ ಹೇಳ್ತೀನಿ ನೋಡಿ. ಇವೆಲ್ಲ ನಿಮಗೆ ಜ್ಞಾಪಕ ಇರೋಲ್ಲ ಅಂತಿದ್ರು ನೀವು ಯು ಕ್ಯಾನ್ ಯೂಸ್ ಎಲಿಮಿನೇಷನ್ ಮೆಥಡ್. ಯಾಕಂದರೆ ಇದು ಕೊಸಿಕೆಂಟ್ pi by 10 1 ಆಗೋಕ್ಕೆ ಚಾನ್ಸೇ ಇಲ್ಲ. ಇದು pi by 2ಗೆ ಅದು 1 ಆಗೋದು. ಇದು 30 ಡಿಗ್ರಿಗೆ ಆಗೋದು ಇದು, ಬಿಕಾಸ್ sin 30 is half, ಕೊಸಿಕೆಂಟ್ ಇಸ್ ಇದು ಕೊಸಿಕೆಂಟ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಮೋರ್ ದೆನ್ 1. ಸೊ ದಿಸ್ ಈಸ್ ಲೆಸ್ ದೆನ್ 1 ಆಗಿರೋದ್ರಿಂದ ಇದು ಸಾಧ್ಯ ಇಲ್ಲ. ಸೊ ಯು ಕ್ಯಾನ್ ಯೂಸ್ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ಗೋ ಟು ದಿಸ್ ಆನ್ಸರ್. ಸೊ ಆನ್ಸರ್ ಈಸ್ 4 ಬೈ √5 - 1 ಆಗುತ್ತೆ. ದ ನೆಕ್ಸ್ಟ್ ಕ್ವಶನ್, if ABC are unit vectors such that A is perpendicular to the plane of B and C and the angle between B and C is pi by 3, then what is A plus B plus C ಅಂದರೆ that A plus B plus C squared ಅನ್ನೋದು it is A plus B plus C dot A plus B plus C ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. A dot A is A squared ಅಂತ. Now you can say ಎ ಬಿ ಸಿ ಆರ್ ಯೂನಿಟ್ ವೆಕ್ಟರ್ಸ್ ಕೊಟ್ಟಿದ್ದಾರೆ, ಮತ್ತು ಎ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಬಿ ಆ್ಯಂಡ್ ಸಿ ಅಂದಾಗ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಪ್ಲಸ್ ಸಿ. ಸೊ ಎ ಡಾಟ್ ಎ ಏನಾಗುತ್ತೆ 1, ಕೇರ್ಫುಲ್ಲಾಗಿ ನೋಡಿ, ಪ್ಲಸ್ ಎ ಡಾಟ್ ಬಿ ಪ್ಲಸ್ ಸಿನ 0 ಅಂತ ಬರ್ಕೋಬೋದು. ಎ ಡಾಟ್, ಸೊ ಐ ಟೇಕ್ ಎ ಆ್ಯಂಡ್ ಬಿ ಪ್ಲಸ್ ಎ ಆಸ್ 1 ಯೂನಿಟ್. ಸೊ ಎ ಡಾಟ್ ಎ ಇಸ್ 1, ಎ ಡಾಟ್ ಬಿ ಪ್ಲಸ್ ಸಿ ಇಸ್ 0. ಓಕೆ, ನೆಕ್ಸ್ಟು ಅದೇ ಥರನೇ ಬಿ ಪ್ಲಸ್ ಸಿ ಡಾಟ್ ಎ ಇಸ್ 0 ಆಗುತ್ತೆ, ಪ್ಲಸ್ ಬಿ ಪ್ಲಸ್ ಸಿ ಡಾಟ್ ಬಿ ಪ್ಲಸ್ ಸಿ ಅನ್ನೋದು ಬಿ ಪ್ಲಸ್ ಸಿ ಸ್ಕ್ವೇರ್ಡ್ ಆಗುತ್ತೆ. ಭಾಳ ಸ್ಮಾರ್ಟ್ ವರ್ಕ್ ಇದು, ಪೂರ್ತಿ ಎಲ್ಲ ಮಾಡ್ತಾ ಕೂತ್ಕೋಬೇಡಿ. ಎ ಡಾಟ್ ಎ ಇಸ್ 1, ಎ ಡಾಟ್ ಬಿ ಪ್ಲಸ್ ಸಿ 0, ಬಿ ಪ್ಲಸ್ ಸಿ ಡಾಟ್ ಎ ಇಸ್ 0, ಬಿ ಪ್ಲಸ್ ಸಿ ಡಾಟ್ ಬಿ ಪ್ಲಸ್ ಸಿ ಇಸ್ ದಿಸ್. ನೌ ಅಗೈನ್ ರೈಟ್ 1 ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ಡ್ ಏನಾಗುತ್ತೆ ಅಂದರೆ ಬಿ ಸ್ಕ್ವೇರ್ಡ್ ಪ್ಲಸ್ ಸಿ ಸ್ಕ್ವೇರ್ಡ್ ಪ್ಲಸ್ 2 ಇಂಟು ಬಿ ಡಾಟ್ ಸಿ ಆಗುತ್ತೆ. ನೌ ಇಟ್ ಈಸ್ 1 ಪ್ಲಸ್ 1 ಪ್ಲಸ್ 1 3 ಪ್ಲಸ್ 2 ಇಂಟು, ನೌ ಯೂಸ್ ದಿಸ್ ಬಿ ಆ್ಯಂಡ್ ಸಿ ಆರ್ ವೆಕ್ಟರ್ಸ್ ವಿತ್ ಆ್ಯಂಗಲ್ 60 degrees ಅಂತ ಕೊಟ್ಟಿದ್ದಾರೆ. ಸೊ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ 1, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಸ್ 1, ಆ್ಯಂಡ್ ಕಾಸ್ ಆಫ್ pi by 3 ಅಂದರೆ ಕಾಸ್ pi by 3 ಇಸ್ 1. ಸೊ 3 ಪ್ಲಸ್ 2 ಇಂಟು ಹಾಫ್ 1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 4. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ಡ್ ಇಸ್ 4 ಅಂದಮೇಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ರೂಟ್ ಆಫ್ 4 2 ಆಗುತ್ತೆ. ದಿಸ್ ಇಸ್ ಅ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಸೊ ಆನ್ಸರ್ ಇಸ್ ಬಿ ಹಿಯರ್. ನೌ ದ ನೆಕ್ಸ್ಟ್ ಕ್ವಶನ್, ಇದು ಭಾಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ನಿಮಗೆ ಹೇಳಿದ್ದೆ, ಇಫ್ ಎ ಇಸ್ ಎ ವೆಕ್ಟರ್ ಮೇಕಿಂಗ್ ಆ್ಯಂಗಲ್ ಆಲ್ಫಾ ವಿತ್ ಎಕ್ಸ್ ಆಕ್ಸಿಸ್, ದೆನ್ ದಿಸ್ ಬಿಕಮ್ಸ್ ಎ ಇಂಟು 1 ಇಂಟು ಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ ಆಲ್ಫಾ ಹೋಲ್ ಸ್ಕ್ವೇರ್ಡ್, ಪ್ಲಸ್ ಇದು ಎ ಇಂಟು 1 ಇಂಟು ಸೈನ್ ಬೀಟಾ ಹೋಲ್ ಸ್ಕ್ವೇರ್ಡ್, ಪ್ಲಸ್ ಎ ಇಂಟು 1 ಇಂಟು ಸೈನ್ ಗಾಮಾ ಹೋಲ್ ಸ್ಕ್ವೇರ್ಡ್. ಈ ಥರ ಆಗುತ್ತೆ, ವೇರ್ ಎ is a vector making angle alpha, beta, gamma with x-axis, because I is representative of x-axis, j along y-axis, k along z-axis ಆಗಿರೋದ್ರಿಂದ ಈ ಥರ ಬರುತ್ತೆ. ಸೊ a squared you can take common. Now it becomes sin squared alpha plus sin squared beta plus sin squared gamma. ನಿಮಗೆ ಇದು 2 ಅಂತ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ a squared ಇಂಟು ಏನು ಮಾಡ್ಬೋದು 1 minus cos squared alpha plus 1 minus cos squared beta
ಪ್ಲಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಗಾಮಾ ಅಂತ ಬರ್ಕೊಂಡ್ರೆ 1 ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ 3 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ 1. ಸೊ ಆವಾಗ ಕೊನೆಗೆ ಅದು 2 ಇಂಟು ಎ ಸ್ಕ್ವೇರ್ಡೇ ಬರುತ್ತೆ. ಸೊ ಆನ್ಸರ್ ಈಸ್ 2a ಸ್ಕ್ವೇರ್ಡ್. ಸೊ ಫಾರ್ ದ question answer is D. The next one is 7th one. A is one vector ಕೊಟ್ಟಿದ್ದಾರೆ, B given and C given. Then what is 2a minus 6b plus 5c dot I ಅಂದರೆ ಇದು ಡೋಂಟ್ ವೇಸ್ಟ್ ಟೈಮ್ ಇನ್ ಕ್ಯಾಲ್ಕುಲೇಟಿಂಗ್ ಜೆ ಆ್ಯಂಡ್ ಕೆ ಕಾಂಪೊನೆಂಟ್. ದೊಡ್ಡ ದೊಡ್ಡ ನಂಬರೇ ಬೇಕಂತಲೇ ಕೊಟ್ಟಿರ್ತಾರೆ, ಇವೆಲ್ಲನೂ ಆ್ಯಡ್ ಮಾಡ್ಕೊಂಡು ಎಲ್ಲ ಮಾಡಬೇಕಾಗಿಲ್ಲ. ಬಿಕಾಸ್ ವೆನ್ ಯು ಟೇಕ್ ಡಾಟ್ ಬಟ್ ವಿತ್ ಜೆ ಆರ್ ಕೆ, ಐ ಡಾಟ್ ಜೆ ಆರ್ ಐ ಡಾಟ್ ಕೆ ಏನಾಗುತ್ತೆ 0 ಆಗುತ್ತೆ. ಹಾಗಾಗಿ ಯು ಕಾನ್ಸಂಟ್ರೇಟ್ ಓನ್ಲಿ ಆನ್ ಐತ್ ಕಾಂಪೊನೆಂಟ್. ಸೊ 2a ಅಂದಾಗ a is this. what is ith component of 2a? 6 ಆಗುತ್ತೆ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಹಾಗೆಯೇ 6b ಅಂದಾಗ ಯು ಮಲ್ಟಿಪ್ಲೈ ಬೈ 6 ವಿತ್ ಮೈನಸ್ ಸೈನ್, ಸೊ ಮೈನಸ್ 6 ಆಗುತ್ತೆ. ಮತ್ತು ಸಿ ಕಾಂಪೊನೆಂಟು 5 ಇಂಟು ದಿಸ್ ಏನಾಗುತ್ತೆ ಪ್ಲಸ್ 10 ಆಗುತ್ತೆ. ದಟ್ ಹೋಲ್ ಥಿಂಗ್ ಐ ಡಾಟ್ ಐ ಏನಾಗುತ್ತೆ 1. ರಿಮೈನಿಂಗ್ ಟರ್ಮ್ಸ್ ಎಲ್ಲ ವ್ಯಾನಿಷ್ ಆಗೋದ್ರಿಂದ ಇಟ್ ಈಸ್ ನಥಿಂಗ್ ಬಟ್ 10. ಸೊ ಯು ಕ್ಯಾನ್ ಈಸಿಲಿ ಗಿವ್ ದಿಸ್ ಆನ್ಸರ್. ಸೊ ಕಾನ್ಸಂಟ್ರೇಟ್ ಓನ್ಲಿ, ಅಕಸ್ಮಾತ್ ಇಲ್ಲಿ ಏನಾದ್ರು ಜೆ ಇದ್ದಿದ್ರೆ ಐ ವುಡ್ ಹ್ಯಾವ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಜೇತ್ ಕಾಂಪೊನೆಂಟ್. ಆ ರೀತಿ ಮಾಡಿ ಕ್ವಿಕ್ಕಾಗಿ ಆನ್ಸರ್ ಮಾಡ್ಬೋದು. ಸೊ ಆನ್ಸರ್ ಈಸ್ ಡಿ ಹಿಯರ್. ನೆಕ್ಸ್ಟು ಇದು ಅಷ್ಟೇ ಸ್ವಲ್ಪ ಟ್ರಿಕ್ ಇದೆ. 74, 25, 3, 74, 25 ಸೇಮ್ ನಂಬರ್ಸು ಡಿಫ್ರೆಂಟ್ ಪೊಸಿಷನ್ ಇದೆ ಅಷ್ಟೇ. ಸೊ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹಿಯರ್, ಮ್ಯಾಗ್ನಿಟ್ಯೂಡ್ ಆಫ್ ಎ equal to magnitude of b, because both are equal to 74 squared plus 25 squared minus ali plus ali square ಮಾಡೋದ್ರಿಂದ ಸೇಮ್ ಬರೋದ್ರಿಂದ ಪ್ಲಸ್ 3 squared ಬರೋದ್ರಿಂದ they are equal. So when magnitude of a equal to magnitude of b, you know a plus b and a minus b are perpendicular. ಯಾಕೆ ಹೇಳಿ? You know that when magnitude of a equal to magnitude of b, this is nothing but a squared minus b squared. a plus b dot a minus b is a square minus b squared. Magnitude of a equal to magnitude of b, therefore it is equal to 0. So ಆನ್ಸರು ಇಲ್ಲಿ 0. ಕೆಲವು ಸಲ ಏನಂತಾರೆ ಆಂಗಲ್ ಬಿಟ್ವೀನ್ a plus b and a minus b ಕೇಳ್ಬಿಡ್ತಾರೆ. ಆವಾಗ ಡಾಟ್ ಪಾಯಿಂಟ್ 0 ಬಂದಿದ್ರೆ 0 ಅಂತ ಬರೀಬಾರ್ದು, ಆಂಗಲ್ ಬಿಟ್ವೀನ್ ದೆಮ್ ಇಸ್ 90 ಆಗುತ್ತೆ. ಅದಕ್ಕೋಸ್ಕರ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇದನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೇಳಿರೋದು ಡಾಟ್ ಪ್ರಾಡಕ್ಟ್. ಕೆಲವು ಸಲ ಆಂಗಲ್ ಬಿಟ್ವೀನ್ a plus b and a minus b ಅಂದಾಗ ಯು ಹ್ಯಾವ್ ಟು ಗೋ ಟು ದಿಸ್ ಆನ್ಸರ್. ಸೊ ಇಲ್ಲಿ ಆನ್ಸರ್ ಇಸ್ ಬಿ. ಗೋ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ಇಫ್ ಎ ಬಿ ಸಿ ಆರ್ ಕೋಪ್ಲೆನಾರ್, ಈ ಪಾಯಿಂಟ್ ನೀವು ಕ್ಯಾಚ್ ಮಾಡಬೇಕು. ಇಫ್ ದೇ ಆರ್ ಕೋಪ್ಲೆನಾರ್, ಯು ನೋ ದಟ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಎ ಬಿ ಸಿ ಈಸ್ ಈಕ್ವಲ್ ಟು 0 ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ಇದರದ್ದು ಸ್ಕೇಲಾರ್ ಪ್ರಾಡಕ್ಟ್ ಏನಂದರೆ ಡಿಟರ್ಮಿನೆಂಟ್ 3 ಮತ್ತು 4 0 ಆಗುತ್ತೆ. ಇಲ್ಲಿ ಕಾಂಪೊನೆಂಟ್ಸು 0, 1, 3 ಆಗುತ್ತೆ. ಕಾಂಪೊನೆಂಟ್ಸ್ ಇಯರ್ 1, 2 ಆ್ಯಂಡ್ 0 ಆಗುತ್ತೆ. ಬಿಕಾಸ್ ಎ ಬಿ ಸಿ ಆರ್ಡ್ರಲ್ಲಿ ಬರ್ಕೊಂಡ್ರೆ ಇಂಟು ಬಾಕ್ಸ್ ಪ್ರಾಡಕ್ಟ್ ಆಫ್ ಎ ಬಿ ಸಿ. ಇದು ಈ ಡಿಟರ್ಮಿನೆಂಟ್ ಇಲ್ಲಿ ಮ್ಯಾಟ್ರ್ ಆಗೋಲ್ಲ, ಯಾಕಂದರೆ ದಿಸ್ ಈಸ್ 0 ಆಗಿರೋದ್ರಿಂದ ಎನಿಥಿಂಗ್ ಇಂಟು 0 ಈಸ್ 0. ಹಾಗಾಗಿ ಡೈರೆಕ್ಟಾಗಿ ನೀವು 0 ಅಂತ ಬರೀಬೋದು. ಇದು ಯಾವ ಯೂಸ್ ಆಗುತ್ತೆ ಅಂದರೆ, ಇಫ್ ಎ ಬಿ ಸಿ ಆರ್ ವೆಕ್ಟರ್ಸ್ ಸಚ್ ದಟ್ ಬಾಕ್ಸ್ ಪ್ರಾಡಕ್ಟ್ ಈಕ್ವಲ್ ಟು 1 ಅಂತ ಕೊಟ್ಟಾಗ ಇದು 1 ಆಗುತ್ತೆ. ಆವಾಗ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಟ್ ಹಿಯರ್ ಯು ಕ್ಯಾನ್ ಕ್ವಿಕ್ಲಿ ಗೋ ಟು ದಿಸ್ ಆನ್ಸರ್ ಡೈರೆಕ್ಟ್ಲಿ 0 ಅಂತ ಬರೀಬೋದು. ಸೊ ಆನ್ಸರ್ ಈಸ್ ಡಿ ಹಿಯರ್. ನಾವು ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ವೆಕ್ಟರ್ಸ್ ಈಸ್ ಅಂದಾಗ ಇಲ್ಲಿ ನಾನು ನಿಮಗೆ ಕ್ರಾಸ್ ಪ್ರಾಡಕ್ಟ್ ತಗೋಬೇಕಾದ್ರೆ ಯು ನೋ ಯೂನಿಟ್ ವೆಕ್ಟರ್ ಇಸ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಇದನ್ನು ತುಂಬ ಸಿಂಪಲ್ ಆಗಿ ಮಾಡಬೇಕಂದ್ರೆ ಐ ಕಾಂಪೊನೆಂಟ್ಸ್ ಏನಿದೆ 1, 1, 0 ಐ ಪ್ಲಸ್ ಜೆ, ಇಲ್ಲಿ 0, 1, 1. ಈಗ ಕ್ರಾಸ್ ಪ್ರಾಡಕ್ಟ್ ತಗೋಬೇಕಾದ್ರೆ ನಿಮ್ಗೊಂದು ಟೆಕ್ನಿಕ್ ಹೇಳಿದೆ, ಐ ಜೆ ಕೆ ಅವೆಲ್ಲ ಬರೆಯೋಕ್ಕೆ ಹೋಗಬೇಡಿ. ರಿಮೂವ್ ದಿಸ್ ಕಾಲಮ್ 1 minus 0, 1. ರಿಮೂವ್ ದಿಸ್ ಕಾಲಮ್ 1 minus 0, 1 ವಿತ್ ಮೈನಸ್ ಸೈನ್. ಬಿಕಾಸ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ತಗೋಬೇಕಾದ್ರೆ ಇದು ಪ್ರಾಬ್ಲಮ್ ಇಲ್ಲ, ಬಟ್ ಇಲ್ಲಿ ವೆಕ್ಟ್ರೇ ಬೇಕಾಗಿರೋದ್ರಿಂದ ಯು ಹ್ಯಾವ್ ಟು ಬಿ ಕೇರ್ಫುಲ್. ಮತ್ತು ರಿಮೂವ್ ದಿಸ್ ಕಾಲಮ್ ಆ್ಯಂಡ್ ಕೆ ಕಾಂಪೊನೆಂಟ್ 1 minus 0, 1 ಬರುತ್ತೆ. ಸೊ ದೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದಿಸ್. ಸೊ ಐ ಮೈನಸ್ ಜೆ ಪ್ಲಸ್ ಕೆ ಆಯಿತು, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 3. ಸೊ ಯು ಕ್ಯಾನ್ ಈಸಿಲಿ ಗೋ ಫಾರ್ ದಿಸ್ ಆನ್ಸರ್. So unit vector perpendicular to that is given by n cap equal to this, which is given by this. So answer is B. Next, if A cross B magnitude is A into B into sin theta, you know. A dot B andre A into B into cos theta gottide. So this gives you sin theta equal to cos theta. Then angle between A and B andaga, so you know they are equal only when both are in first or third quadrant. ಇಲ್ಲಿ ಆ್ಯಕ್ಚುಲಿ ಅದು ಬರೋದು ಥಿಂಕ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಇಟ್ ಶುಡ್ ಬಿ 45. ಸೊ ಈಸಿಲಿ ಯು ಕ್ಯಾನ್ ಗೋ ಟು ದಿಸ್ ಆನ್ಸರ್ ಸಿ.
ನಾವು ಇದು ಜಾಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಎ ಬಿ ಸಿ ಗೊತ್ತಿದ್ರೆ ಸುಲಭ. ಬಾಕ್ಸ್ ಎ ಬಿ ಸಿ ಅಂದರೆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಗಿವ್ಸ್ ಯು ವಾಲ್ಯೂಮ್ ಆಫ್ ಪ್ಯಾಲೋಪಿಪೈಡ್. ವಾಲ್ಯೂಮ್ ಆಫ್ ಪ್ಯಾಲೋಪಿಪೈಡ್ ಬರುತ್ತೆ. ಈಗ ವಾಲ್ಯೂಮ್, ಈಗ ಇದು ಕ್ಯೂಬಾಯ್ಡ್ ಇದು. ಯಾಕೆಂದರೆ ಇಫ್ ಯು ಕನ್ಸಿಡರ್ ಎ ಕ್ಯೂಬಾಯ್ಡ್, ವಾಟ್ ಈಸ್ ವಾಲ್ಯೂಮ್ ಅಂತಂದರೆ ನೋಡಿ, ಎಲ್ ಇಂಟು ಬಿ ಇಂಟು ಹೆಚ್, ಇದು ಎಲ್, ಇದು ಬಿ, ಇದು ಹೆಚ್ ಅಂತಿದ್ರೆ ಯು ನೋ ವೆರಿ ವೆಲ್ ಸಮ್ ಆಫ್ ದ ಪ್ರಾಡಕ್ಟ್ ಎಲ್ ಇಂಟು ಬಿ ಇಂಟು ಹೆಚ್ ಈಸ್ ದಿ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಆಗುತ್ತೆ. ಸೊ ದೇ ಆರ್ ದ ಸೈಡ್ಸ್ ಅಂದಾಗ, ಎ ಬಿ ಸಿ ಆರ್ ಸೈಡ್ಸ್ ಅಂದಾಗ ಎ ಇಂಟು ಬಿ ಇಂಟು ಸಿ ಇದು ವಾಲ್ಯೂಮ್ ಆಗಬೇಕಾದ್ರೆ ಇಟ್ಸ್ ಪಾಸಿಬಲ್ ಓನ್ಲಿ ವೆನ್ ದೇ ಫಾರ್ಮ್ ಎ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಂದಾಗ ಆಂಗಲ್ ಬಿಟ್ವೀನ್ ಸಕ್ಸೆಸಿವ್ ಎಡ್ಜಸ್ ಏನಾಗಿರಬೇಕು, 90 ಆಗಿರಬೇಕು. Therefore, A dot B equal to B dot C equal to C dot A equal to 0. This is the only possibility. So, ಇಲ್ಲಿ ನೀವು ಗಮನಿಸಬೇಕಾಗಿರೋದು ಅಂದರೆ ವಾಲ್ಯೂಮ್ ಆಫ್ ದ ಪ್ಯಾಲೋಪಿಪೈಡ್ ಇಸ್ ಪ್ರಾಡಕ್ಟ್ ಆಫ್ ದ ಸೈಡ್ಸ್ ಅಂದಾಗ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಇಟ್ ಇಸ್ ಎ ಕ್ಯೂಬಾಯ್ಡ್ ಅಂತ ಗೊತ್ತಾದರೆ ಇಮಿಡಿಯೇಟ್ಲಿ ಯು ಕ್ಯಾನ್ ಸೇ ದ ಆನ್ಸರ್ ಇಸ್ A dot B equal to B dot C equal to C dot A equal to 0 because they are perpendicular to each other. So, answer is D for this. Next, 13th question. If they are coplanar, it's ತುಂಬ ಸುಲಭ. ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ 0 ಆಗುತ್ತೆ. 1 - 1 ಲ್ಯಾಂಬ್ಡಾ, 1 2 - 3 3 - 4 5 ದಟ್ ಶುಡ್ ಬಿ ಈಕ್ವಲ್ ಟು 0. ಇವಾಗ ಇದನ್ನು ಲ್ಯಾಂಬ್ಡಾ ಕಂಡಿಡಿಯೋದು ಏನು ಕಷ್ಟ ಇಲ್ಲ. 1 ಇಂಟು 10 - 12 - 2 ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕಷ್ಟೇ. ಮೈನಸ್ ಆಫ್ ಮೈನಸ್ ಪ್ಲಸ್ 1 ಇಂಟು 5 - 9 ಇಟ್ ಈಸ್ 14 ಪ್ಲಸ್ ಲ್ಯಾಂಬ್ಡಾ ಇಂಟು you remove this, minus 4 minus 6 is minus 10 equal to 0 ಆಗುತ್ತೆ. So, you get 12 equal to 10 lambda. ಇದು you should be very quick. ಈಗ ಇಲ್ಲಿ 12 ಬಂದ ಮೇಲೆ minus 10 lambda ಇರೋದ್ರಿಂದ ಬಲಗಡೆ ಕಳಿಸ್ಬಿಡಿ. So, lambda is equal to 12 by 10 ಬರುತ್ತೆ. You can go to the answer 6 by 5. So, simple calculation, ಭಾಳ ಈಸಿಯಾಗಿ ಮಾಡುವಂಥ ಕ್ವಶನ್ ಇದು. So, answer is C for this. Now, 14th question, if A, B and A plus B are unit vectors, then angle between A and B ಅಂದಾಗ ಮೊದಲು ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ A plus B is equal to ಏನಾಗುತ್ತೆ 1 ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ A plus B is 1. So, this gives you magnitude of A plus B squared is also 1. So, A squared plus B squared plus 2A dot B is equal to 1 ಆಯಿತು. That gives you 2 into A dot B ಅಂದಾಗ you know they are unit vectors. 1 into cosine of the angle between them cos theta equal to 1 minus 1 that is equal to minus 1 ಆಗುತ್ತೆ. Therefore, what is cos theta? minus 1 by 2 ಆಗುತ್ತೆ. Cos of which angle is minus half ಅಂದರೆ it is 2 pi by 3. ಆದರೆ ಇಲ್ಲಿ ಇನ್ನೊಂದು ಮೆಥಡ್ ಇದೆ, A, B and A plus B. ಇದು A ಇದೆ, ಇಲ್ಲಿ B ಇದೆ, ಇದು A plus B ಅಂದಾಗ all these are unit vectors ಅಂತ ಕೊಟ್ಟಿದ್ದಾರೆ. So, all the three sides are equal ಅಂದಾಗ ಇಟ್ಸ್ ಅನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಲ್ಯಾಟ್ರಲ್ ಆಂಗಲ್ ಆದಾಗ ಈಚ್ ಇಂಟೀರಿಯರ್ ಆಂಗಲ್ ಏನಾಗುತ್ತೆ 60 ಆಗುತ್ತೆ. ಬಟ್ ಎ ಆ್ಯಂಡ್ ಬಿ ಅನ್ನೋದು ಈ ಆ್ಯಂಗಲ್ ಅಲ್ಲ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿರುತ್ತೆ. ದೇರ್ಫೋರ್ ಇಟ್ ಈಸ್ pi minus pi by 3, 2 pi by 3. ಹೇಗೆ ಮಾಡಿದ್ರು ಕೂಡ ಅದೇ ಆನ್ಸರ್ ಬರುತ್ತೆ. ಸೊ ಆನ್ಸರ್ ಈಸ್ ಸಿ. ನೌ ದ ಕ್ವಶನ್ ನಂಬರ್ 15. If A, B, C are mutually perpendicular vectors of magnitude 2, then the value of A plus B plus C squared. ಇಲ್ಲಿ ಸ್ವಲ್ಪ ಆ ಥರ ಮಾಡಿದ್ರೆ ತಪ್ಪಾಗೋ ಸಾಧ್ಯತೆ ಇದೆ. ಸೊ A plus B plus C squared ಅಂದಾಗ A plus B plus C squared is A squared, that is 2 squared, plus B squared plus C squared. A squared plus B squared plus C squared plus 2 times A dot B plus B dot C plus C dot A. You know A dot B, B dot C, C dot A are all 0 because A and B are perpendicular. So, dot product is 0. Similarly, B dot C and C dot A ಎಲ್ಲನೂ 0 ಆಗಿರುತ್ತೆ. ಸೊ ಆಲ್ ದೀಸ್ ಟರ್ಮ್ಸ್ ಇದು ಸೇರಿದೆ ಎಷ್ಟು ಬರುತ್ತೆ 12. ಸೊ ನೀವು A plus B plus C ತಗೊಂಡು 2√3 ಮಾಡೋ ಸಾಧ್ಯತೆ ಇದೆ. ಬಟ್ ಇಲ್ಲಿ ಸ್ಕ್ವೇರೇ ಕೇಳಿರೋದ್ರಿಂದ ಯು ಕ್ಯಾನ್ ಗೋ ಟು ದಿಸ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಎ ಆ್ಯಂಡ್ ಬಿ. ಸೊ ನಿಮಗೆ ಅಲ್ಲಿ ಜಾಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಡಾಟ್ ಪ್ರಾಡಕ್ಟ್ ಮಾಡುವಾಗ ಇದನ್ನು ನೋಡಿ, ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದರೆ ಇಟ್ ಈಸ್ ಅ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ. ಹಾಗೆಯೇ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ತಗೊಂಡ್ರೆ ಇಟ್ ಈಸ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ. ಸೊ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ, ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಎರಡೂ ಬೇಕಿಲ್ಲಿ. ಸೊ ವಾಟ್ ಈಸ್ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದರೆ
it is A dot B divided by magnitude of B divided by projection of B on A, it is A dot B or B dot A ondene divided by magnitude of A agate. You need not find projections because A dot B cancels with A dot B. So it is nothing but magnitude of A divided by magnitude of B. So magnitude of A andre idu. So it is a square root of 4 plus 9 plus 36. So 49 agate divided by square root of magnitude of B andraga ಇಲ್ಲಿ 4 plus 1, that is root of 9. So it is 7 by 3. So 7 by 3 is the answer. You can just find magnitude of A and B and get the result. So B is the answer for this. Now in a triangle ABC, which of the following is not true ಅಂತ ಕೊಟ್ಟಿದ್ದಾರೆ. ಅಂದರೆ triangle ABC ಅಂದಾಗ you should know AB plus BC plus CA is equal to AB plus BC AC ಆಗುತ್ತೆ, AC plus CA 0 ಆಗುತ್ತೆ. So ಇದು ಆನ್ಸರ್. ಬಟ್ ಇದು AB plus BC plus CA is 0. But it is same as that because minus AC is same as CA. ಇಲ್ಲೂ ಅಷ್ಟೇ ಮೈನಸ್ ಸಿ ಬಿನ BC ಅಂತ ಬರ್ಕೊಂಡ್ರೆ ಸೇಮ್ ರಿಸಲ್ಟೇ ಬರುತ್ತೆ. ಸೊ ದಿಸ್ ದ ಓನ್ಲಿ ರಿಸಲ್ಟ್ ವಿಚ್ ಇಸ್ ನಾಟ್ ಕರೆಕ್ಟ್ ಬಿಕಾಸ್ AB plus BC ಮೈನಸ್ CA ಇದೆ. ಸೊ ಪ್ಲಸ್ AC ಅಂದರೆ ಅದು 0 ಆಗೋಲ್ಲ. ಸೊ ದಿಸ್ ಈಸ್ ನಾಟ್ ಟ್ರೂ ಅಂತ. ನೆಕ್ಸ್ಟ್, ಇಫ್ A cross B is 4, ಮ್ಯಾಗ್ನಿಟ್ಯೂಡ್ ಆಫ್ A cross B is 4 ಅಂದರೆ A ಇಂಟು B ಇಂಟು ಸೈನ್ ಥೀಟಾ is equal to 4 ಅಂತೆ. ಅಂಡ್ A dot B ಅಂದರೆ A ಇಂಟು B ಇಂಟು ಕಾಸ್ ಥೀಟಾ is equal to 2 ಆಗುತ್ತೆ. ಅಂಡ್ ಯು ಆಲ್ಸೋ ನೋ ಮ್ಯಾಗ್ನಿಟ್ಯೂಡ್ ಆಫ್ A is 1 ಅಂದಾಗ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ B ಅಂದರೆ you can easily eliminate theta here by squaring and adding. A squared B squared is equal to 16 plus 4 ಏನಾಗುತ್ತೆ 20 ಆಗುತ್ತೆ. A squared B squared is this. So A squared into B squared, ಇಲ್ಲಿ ನಿಮಗೆ A is 1 ಅಂತ ಕೊಟ್ಟಿರೋದ್ರಿಂದ what is B squared is equal to 20. Therefore magnitude of B ಅಂದರೆ it is square root of 20, that is equal to 2 root 5. So ಡೈರೆಕ್ಟ್ ಆಗೇನೆ ನೀವು ಬರಿಬೋದು A squared B squared is A cross B squared plus A dot B squared ಅಂತ. ಸೊ ಅದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟೇನೆ. A cross B squared ಪ್ಲಸ್ A dot B squared ಅಂತ ತಗೊಂಡಾಗ ಈಸ್ ಈಕ್ವಲ್ ಟು A squared B squared ಅಂತ ಗೊತ್ತಿದ್ರೆ ಡೈರೆಕ್ಟ್ ಆಗೇನೆ ಇದು ಅಪ್ಲೈ ಮಾಡ್ಬೋದು. ಸೊ 2 root 5 ಈಸ್ ದಿ ಆನ್ಸರ್. ನೆಕ್ಸ್ಟ್, if A and B are vectors such that magnitude of A is 3 and magnitude of B is root 2 by 3 and A cross B is a unit vector. So A cross B is a unit vector is important for us here. Is 1 ಅಂದಾಗ go back to the definition. ಇದೇನಾಗುತ್ತೆ magnitude of A cross B ಅಂದಾಗ it is magnitude of A 3 into magnitude of B root 2 by 3 into sine of angle between them, ಬೇಕಾಗಿರೋದು ಅದೇನೆ, angle between A and B should be equal to 1 ಅಂತ ಕೊಟ್ಟಿದ್ದಾರೆ. So 3 cancels. So you can stop here and say sin theta equal to 1 by root 2 ಅಂದಾಗ it is pi by 4. It's a very simple problem actually. So pi by 4 is the answer. Next 20th question. A, B, C are given magnitudes and each is perpendicular to some of the other two ಅಂದಾಗ what is A plus B plus C ಅಂತ ಕೊಟ್ಟಿದ್ದಾರೆ. So A plus B plus C squared ಕಂಡು ಹಿಡ್ಕೊಂಡ್ರೆ what is that? It is A plus B plus C dot product with again A plus B plus C. You know any vector square ಅಂದಾಗ dot product with itself. ಈಗ use the result. Each vector is perpendicular to some of the other two ಅಂತ. So A dot A ಏನಾಗುತ್ತೆ 3 squared. A dot A is 3 squared plus A dot B, A dot C ಎಲ್ಲ ಮಾಡಕ್ಕೆ ಹೋಗಬೇಡಿ. A dot B plus C ಏನಾಗುತ್ತೆ ಅಂದರೆ 0 because A dot A is A squared. A dot B plus C is 0 because A is perpendicular to some of the other two ಅಂತ ಕೊಟ್ಟಿದ್ದಾರೆ. Similarly B dot B ತಗೊಳ್ಳಿ. What is B dot B? B squared which is 4 squared, that is 16 ಆಗುತ್ತೆ, that is 4 squared plus B dot A plus C ನ ಒಟ್ಟಿಗೆ ತಗೊಂಡ್ರೆ 0 ಆಗುತ್ತೆ. Similarly C dot A plus B is 0 plus C dot C is equal to C squared is what? 25. So it is 3 squared 9 plus 16 plus 25 ಆಗುತ್ತೆ, that is equal to 50. So A plus B plus C ಬೇಕಾಗಿರೋದಿಲ್ಲಿ. So it is magnitude of A plus B plus C is square root of 50. It is nothing but 25 into 2 ಅಂದರೆ 5 root 2 ಆಗುತ್ತೆ. 5 root 2. Answer is B. Now A plus B plus C equal to 0. Magnitude of A is 1. Magnitude of B is 4.
magnitude of C is 2, then A dot B, B dot C, C dot A, ಏನಂದ್ರೆ you know that A plus B plus C squared is equal to 0 because A plus B plus C equal to 0. So magnitude is 0 ಆಗುತ್ತೆ. So that gives you A plus B plus C squared is also equal to 0. Therefore, A plus B plus C squared ಅಂದಾಗ A squared plus B squared plus C squared plus 2 times A dot B, B dot C, C dot A. ಅದನ್ನೆಲ್ಲ ಬರೆಯಕ್ಕೆ ಹೋಗಬೇಡಿ, ರಿಕ್ವೈರ್ಡ್ ಎಕ್ಸ್ಪ್ರೆಷನ್ ಅಂತ ಬರ್ಕೊಳ್ಳಿ. ಬಿಕಾಸ್ ಯು ನೋ A dot B plus B dot C plus C dot A is here. A squared plus B squared plus C squared plus 2 times A dot B plus B dot C plus C dot A equal to 0 ಆಯಿತು. Therefore, 2 times the required expression is equal to minus of A squared plus B squared plus C squared ಅಂದರೆ 1 plus 16 1 plus 16 plus 4 ಆಗುತ್ತೆ, which is equal to 21. So minus 21 ಆಗುತ್ತೆ. So it is minus 21 by 2. So answer is here A ಆಗುತ್ತೆ. Next 22nd, if A and B are unit vectors, then which of the following is not possible value of A dot B? You know A dot B is given by magnitude of A into magnitude of B into cosine of the angle between them. So A dot B andre so this AB cos theta is equal to 1 into cos theta ಆಗುತ್ತೆ. So A dot B is cos theta here. So which of the following is not possible value of A dot B ಅಂದರೆ cos theta ಯಾವ್ದು ಆಗಬಾರ್ದು ಅಂದರೆ it is possible, 1 by root 2 is possible, root 3 by 2 is possible. Cos theta cannot exceed 1, you know, this cannot be equal to root 3 because it is cos theta. So only expression not possible is root 3. So answer is A here. If A and B are unit vectors inclined at an angle of theta, then what is magnitude of A minus B andre? You know that the magnitude of A minus B squared is A minus B dot A minus B. A minus B dot A minus B, which is equal to A squared unit vector A squared A squared minus A dot B minus B dot A, that is minus 2 A dot B and plus B squared ಆಗುತ್ತೆ, which is equal to 2 minus 2 into A dot B ಅಂದರೆ ಮತ್ತೆ 1 into cosine of the angle between them. So which is 2 into 1 minus cos theta ಆಗುತ್ತೆ. That is nothing but 2 into 1 minus cos theta is 2 sin squared theta by 2. So what is magnitude of A minus B ಅಂದರೆ this is nothing but 4 sin squared theta by 2. So ಹಾಗಾಗಿ ಇದು A minus B magnitude will be square root of this ಅಂದರೆ 2 sin theta by 2 ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತಾನೆ ಅನ್ಕೋಬಹುದು, 2 sin theta by 2. ಅದೇನೆ ಇನ್ನೊಂದು ಹೇಳ್ತೀನಿ ನೋಡಿ, ಇಲ್ಲಿ magnitude of A plus B ಆಗಿದ್ದಿದ್ರೆ ಇಲ್ಲಿ ಪ್ಲಸ್ ಬಂದಿರ್ತಾ ಇತ್ತು, you would have got plus here. ಆಗ 2 into 1 plus cos theta ಏನಾಗುತ್ತೆ, 4 cos squared theta by 2 ಆಗುತ್ತೆ. ಸೊ magnitude of A plus B ಏನಪ್ಪ ಅಂದರೆ ಇಟ್ ಈಸ್ 2 cos theta by 2. ಇವೆರಡು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಏನೆ, ಡೈರೆಕ್ಟ್ ಆಗೇನೆ ವಿತಿನ್ ಫ್ಯೂ ಒಂದು 2-3 ಸೆಕೆಂಡ್ಸಲ್ಲಿ ಮಾಡೋ ಅಂಥದ್ದು ಮೊದಲೇ ಮಾಡಿದರೆ. ಸೊ ಇದು ಒಂದು ಆನ್ಸರ್ ಈಸ್ ಎ ಹಿಯರ್. ದ ನೆಕ್ಸ್ಟ್ ಕ್ವಶನ್ ಇದು ಬೇಸ್ಡ್ ಆನ್ ದ ಪ್ರೀವಿಯಸ್ ಪ್ರಾಬ್ಲಮ್, ಅದಕ್ಕೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಈಗ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, ದೆನ್ ದ ಗ್ರೇಟೆಸ್ಟ್ ವ್ಯಾಲ್ಯೂ ಆಫ್ ದಿಸ್. ಈಗ ನಿಮಗೆ ಫಸ್ಟ್ ಆಫ್ ಆಲ್ ಇದು ವ್ಯಾಲ್ಯೂ ಏನಪ್ಪ ಅಂದರೆ ರೂಟ್ 3 ಇಂಟು ಇಫ್ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್. ವಾಟ್ ಇಸ್ ದಿಸ್? ಎ ಪ್ಲಸ್ ಬಿ ಏನಾಗುತ್ತೆ, 2 cos theta by 2 ಆಗುತ್ತೆ, ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಅಂದರೆ 2 sin theta by 2 ಆಗುತ್ತೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ 2 root 3 ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ 2 ಇಂಟು ಸೈನ್ ಎಕ್ಸ್. ಆ ಥೀಟಾ ಬೈ 2ನ ಎಕ್ಸ್ ಅಂತ ಇಟ್ಕೊಂಡಿದ್ದೀನಿ ಕನ್ವೀನಿಯನ್ಸ್ಗೆ. ದಿಸ್ ಎನ್ ಎಕ್ಸ್ಪ್ರೆಷನ್ ವಿ ಶುಡ್ ನೋ ದಿಸ್ ರಿಸಲ್ಟ್, ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಇದೆಯಲ್ಲ, ಇದ್ರ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಪ್ಪ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ. ಇಟ್ಸ್ ಅ ಸ್ಟ್ಯಾಂಡರ್ಡ್ ರಿಸಲ್ಟ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಅಥವಾ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಇಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ. ಸೊ ಇದು ಮ್ಯಾಗ್ನಿಮಮ್ ವ್ಯಾಲ್ಯೂ ಇಸ್ ಸ್ಕ್ವೇರ್ ಆಫ್ ದಿಸ್ ಇಸ್ 12, ಸ್ಕ್ವೇರ್ ಆಫ್ ದಿಸ್ ಇಸ್ 4, ವಿಚ್ ಇಸ್ ರೂಟ್ ಆಫ್ 16. ಹಾಗಾಗಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಇಸ್ 4 ಆಗುತ್ತೆ. ಸೊ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಸೊ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ದಿಸ್. ಅದು ಭಾಳ ಸಿಂಪಲ್ ಆಗಿ ಕ್ಯಾಲ್ಕುಲಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು, ಅಥವಾ ಇದನ್ನು ಮಲ್ಟಿಪ್ಲೈ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆ್ಯಂಡ್ ದೆನ್ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮಾಡಿದ್ರೆ ಎ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಇಂಟು ಕಾಸ್ ಎಕ್ಸ್ ಆಗುತ್ತೆ, ಪ್ಲಸ್ ಬಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್
ಇಂಟು ಸೈನ್ ಎಕ್ಸ್ ಆಗುತ್ತೆ, ವಿಚ್ ಕ್ಯಾನ್ ಬಿ ಟೇಕನ್ ಆಸ್ ಇದನ್ನು ಕಾಸ್ ಆಲ್ಫಾ ಇದನ್ನು ಸೈನ್ ಆಲ್ಫಾ ಅಂತ ತಗೊಂಡ್ರೆ ದ ಹೋಲ್ ಥಿಂಗ್ ಕ್ಯಾನ್ ಬಿ ಟೇಕನ್ ಆಸ್ ಕಾಸ್ ಆಫ್ ಸಮಥಿಂಗ್, ಕಾಸ್ ಎ ಕಾಸ್ ಬಿ ಸೈನ್ ಎ ಸೈನ್ ಬಿ ಯೂಸ್ ಮಾಡಿದ್ರೆ ದ ಹೋಲ್ ಥಿಂಗ್ ಬಿಕಮ್ಸ್ ಕಾಸ್ ಆಫ್ ಸಮ್ ವ್ಯಾಲ್ಯೂ ವೈ ಅಂತ ಇಟ್ಕೊಳ್ಳಿ ಬೇಕಾದ್ರೆ. ಸೊ ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಆಗಿರೋದ್ರಿಂದ ದಿಸ್ ವಿಲ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಐಡಿಯಾ ಇಟ್ಕೊಂಡು ಮಾಡಿದೆ. ಸೊ ದಿಸ್ ಈಸ್ ಬೇಸ್ಡ್ ಆನ್ ದಟ್ ಪ್ರಿನ್ಸಿಪಲ್. ಸೊ ಆನ್ಸರ್ ಈಸ್ ಡಿ ಹಿಯರ್. ಮತ್ತು ಇಫ್ ಎ ಕ್ರಾಸ್ ಬಿ ಈಕ್ವಲ್ ಟು ಎ ಡಾಟ್ ಬಿ ಈಕ್ವಲ್ ಟು ಎ ಡಾಟ್ ಸಿ ಅಂದರೆ ಎ ಡಾಟ್ ಬಿ ಮೈನಸ್ ಸಿ ಈಕ್ವಲ್ ಟು 0 ಅಂತ ಇಂಟರ್ಪ್ರಿಟ್ ಮಾಡ್ಬೋದು ಇಲ್ಲಿ ನಾವು. ಹಾಗೆಯೇ ಎ ಕ್ರಾಸ್ ಬಿ ಈಕ್ವಲ್ ಟು ಎ ಕ್ರಾಸ್ ಸಿ ಅಂದಾಗ ಎ ಕ್ರಾಸ್ ಬಿ ಮೈನಸ್ ಸಿ ಈಕ್ವಲ್ ಟು 0 ಅಂತಲೂ ಬರೀಬೋದು. ಇದು ವೆಕ್ಟರ್ 0, ಇದು ಸ್ಕೇಲಾರ್ 0. ಈಗ ಫ್ರಮ್ ದೀಸ್ ಟು ವಾಟ್ ವಿ ಕ್ಯಾನ್ ಸೇ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಮೈನಸ್ ಸಿ ಅಂತ. ಇದರಿಂದ ಏನು ಹೇಳ್ಬೋದು ಅಂದರೆ ಎ ಆ್ಯಂಡ್ ಬಿ ಮೈನಸ್ ಸಿ ಆರ್ ಪ್ಯಾರಲ್. ಸೊ ಎ ವೆಕ್ಟರ್ ಕೆನಾಟ್ ಬಿ ಬೋತ್ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಪ್ಯಾರಲ್ ಟು ದಿಸ್. ಸೊ ಎ ಡಾಟ್ ಬಿ ಕ್ರಾಸ್ ಸಿ 0, ಎ ಕ್ರಾಸ್ ಬಿ ಮೈನಸ್ ಸಿ 0 ಅಂದಾಗ ಎರಡು ಪಾಸಿಬಿಲಿಟಿ ಯಾವಾಗ ಅಂದರೆ ಎ ಈಕ್ವಲ್ ಟು 0 ಅಥವಾ ಬಿ ಮೈನಸ್ ಸಿ ಈಕ್ವಲ್ ಟು 0. ಇವೆರಡು ಬಿಟ್ಟು ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಫ್ ನನ್ ಆಫ್ ದೆಮ್ ಈಸ್ 0 ದೆನ್ ಐ ಹ್ಯಾವ್ ಎ ಕಾಂಟ್ರಡಿಕ್ಷನ್. ಏನಂದರೆ ಎ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ್ಯಾಟ್ ಆ್ಯಂಡ್ ಈಸ್ ಪ್ಯಾರಲ್ ಟು ದಿಸ್ ವೆಕ್ಟರ್. ದಟ್ ಈಸ್ ನಾಟ್ ಪಾಸಿಬಲ್. ಸೊ ಒನ್ ಆಫ್ ದೆಮ್ ಹ್ಯಾಸ್ ಟು ಬಿ 0. ಸೊ ಎ ಈಸ್ 0 ಆರ್ ಬಿ ಮೈನಸ್ ಸಿ 0 ಅಂದಾಗ ಬಿ ಈಕ್ವಲ್ ಟು ಸಿ ಅಂತ ಬರೀಬೋದು. ಸೊ ಐದರ್ ಎ ಈಕ್ವಲ್ ಟು ವೆಕ್ಟರ್ 0 ಆರ್ ವೆಕ್ಟರ್ ಬಿ ಈಕ್ವಲ್ ಟು ವೆಕ್ಟರ್ ಸಿ. ಇಲ್ಲಿ ಗಾಬರಿ ಆಗಿಬಿಟ್ಟು ಇದನ್ನು ಬರೆದುಬಿಟ್ಟಿರ. ಯಾಕೆಂದರೆ ಎರಡೂ ಆಗಬೇಕಂತೇನಿಲ್ಲ, ಯಾವ್ದಾದ್ರು 1 0 ಆದರೂ ಕೂಡ ಸಾಕು. ದ ಡಾಟ್ ಪ್ರಾಡಕ್ಟ್ ಆ್ಯಂಡ್ ಕ್ರಾಸ್ ಪ್ರಾಡಕ್ಟ್ ಬೋತ್ ವಿಲ್ ಬಿ 0. ಸೊ ಯು ಹ್ಯಾವ್ ಟು ದಿಸ್ ಎ ಡಿಸ್ಟ್ರಾಕ್ಟರ್. ನೀವು ಕರೆಕ್ಟ್ ಆನ್ಸರ್ ಹೋಗೋದಕ್ಕೆ ಬಿಡಲ್ಲ ಒಂದೊಂದ್ಸಲ. ಸೊ ಬಿ ಕೇರ್ಫುಲ್. ಸೊ ಆನ್ಸರ್ ಈಸ್ ಎ. ನೆಕ್ಸ್ಟು XY plane divides the line joining the points in the ratio of Z coordinates ಅಷ್ಟೇ. ಸೊ -4 divided by 6. ಸೊ XY plane divides in the ratio of minus Z1 by Z2 ಅಂತ ಅದು ರಿಸಲ್ಟು. minus of 4 by 6, that is minus 2 by 3. When the ratio is negative, it is dividing externally in the ratio 2:3, 2:3 externally. Astu. So answer is B here. And 27th, the angle between the two lines is nothing but angle between the vectors in the direction of the line. So ಇಲ್ಲಿ vector alpha ಇರುತ್ತೆ, ಇಲ್ಲಿ vector beta ಇರುತ್ತೆ ಅಂದರೆ angle between the two vectors is nothing but angle between the lines. So what is the vector in the direction of this line ಅಂದರೆ 2, 5, 4. ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ಅಂತ. ಆ್ಯಂಡ್ ವಾಟ್ ಇಸ್ ದ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ಲೈನ್? ದ ಡೈರೆಕ್ಷನ್ ರೇಷಿಯೋಸ್ ಬರ್ಕೊಂಡ್ರೆ ಸಾಕು. 1, 2, -3. ಸೊ ಯು ನೋ ದಟ್ ಆಂಗಲ್ ಬಿಟ್ವೀನ್ ದೆಮ್ ಇಸ್ ಗಿವನ್ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಆ್ಯಡ್ 2 + 10 - 12. ಇದಾದಮೇಲೆ ನೆಕ್ಸ್ಟ್ ಮಾಡೋದು ಬೇಕಾಗಿಲ್ಲ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಯಾಕೆಂದರೆ ಇದು 12 ಬಂತು ಅಂದರೆ 12 - 12 ಏನಾಯ್ತು ಇಲ್ಲಿ 0. ವೆನ್ ಕಾಸ್ ಥೀಟಾ ಈಕ್ವಲ್ ಟು 0, ಈ ಡಿನಾಮಿನೇಟರ್ಲಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕಾಗಿಲ್ಲ. 90 degrees you can write that with the answer. Because dot product is 0, so angle between them is 90 degrees. ಅದು 0 ಬಂದ ಕೂಡಲೇ ಆ್ಯಂಗಲ್ನ ಅನ್ಫಾರ್ಚುನೇಟ್ಲಿ 0 ಇಲ್ಲ ಆನ್ಸರು. ಸೊ ಡಿ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟು, ಇಫ್ ಎ ಲೈನ್ ಮೇಕ್ಸ್ ಆ್ಯಂಗಲ್ π/3, π/4 ವಿತ್ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್ ಅಂದಾಗ ಆಲ್ಫಾ ಈಸ್ π/3 ಗಿವನ್ ಆ್ಯಂಡ್ ಬೀಟಾ ಈಸ್ π/4 ಗಿವನ್. ಸೊ ವಾಟ್ ಈಸ್ ಗಾಮಾ ಅಂತ ಕೇಳಿದ್ದಾರೆ. ವಾಟ್ ಇಸ್ ಆ್ಯಂಗಲ್ ಮೇಡ್ ಬೈ ದಟ್ ವಿತ್ ಝಡ್ ಆ್ಯಕ್ಸಿಸ್ ಅಂದಾಗ ಕಾಸ್ ಸ್ಕ್ವೇರ್ಡ್ ಆಲ್ಫಾ, ಯು ನೋ ಕಾಸ್ ಆಲ್ಫಾ ಈಸ್ 1/2 ಸ್ಕ್ವೇರ್ ಇಟ್, ಪ್ಲಸ್ ಕಾಸ್ ಬೀಟಾ ಅಂದಾಗ 1/√2 ಹೋಲ್ ಸ್ಕ್ವೇರ್, ಪ್ಲಸ್ ಕಾಸ್ ಸ್ಕ್ವೇರ್ಡ್ ಗಾಮಾ ದಟ್ ಈಸ್ ಈಕ್ವಲ್ ಟು 1 ಅಂತ. ಯು ನೋ ಕಾಸ್ ಸ್ಕ್ವೇರ್ಡ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಗಾಮಾ ಈಕ್ವಲ್ ಟು 1. ದೇರ್ಫೋರ್ ಕಾಸ್ ಸ್ಕ್ವೇರ್ಡ್ ಗಾಮಾ ಏನಾಗುತ್ತೆ 1 - 1/4 - 1/2 ವಿಚ್ ಈಸ್ ನಥಿಂಗ್ ಬಟ್ 1 - 3/4 ಅಂದರೆ 1/4 ಅಂತ ಕ್ವಿಕ್ಕಾಗಿ ಬರೀಬೋದು. ದೇರ್ಫೋರ್ ಕಾಸ್ ಗಾಮಾ ಈಕ್ವಲ್ ಟು ಐದರ್ 1/2 ಆರ್ -1/2. ದೆನ್ ಚೆಕ್ ದ ಆನ್ಸರ್. ನಿಮಗೆ π/3 ಇದೆಯಾ 2π/3 ಇದೆಯಾ ಅಂತ ನೋಡಿ. π/3 ಇದ್ದರೆ ಯು ಗೋ ಫಾರ್ ದಟ್ ಆನ್ಸರ್ ಪ್ಲಸ್ ವ್ಯಾಲ್ಯೂ. ಇದಿಲ್ಲ ಅಂದರೆ 2π/3 ಇದ್ದರೆ ಯು ಕ್ಯಾನ್ ಗೋ ಫಾರ್ ದಟ್. ಓಕೆ, ಸೊ ಆನ್ಸರ್ ಹಿಯರ್ ಈಸ್ ಬಿ. ದ ನೆಕ್ಸ್ಟ್ ಒನ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಇಲ್ಲಿ ನೀವು ಶಾರ್ಟ್ಕಟ್ ಮೆಥಡ್ ಭಾಳ ಯೂಸ್ಫುಲ್ ಆಗಿರುತ್ತೆ. ಯು ನೋ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಈಸ್ ಗಿವನ್ ಬೈ b - a ಡಾಟ್ alpha cross beta divided by magnitude of alpha cross beta. In usual notation b and a andre they are position vectors of the points on the lines and alpha beta are directions of the lines anta. So alpha ಏನಪ್ಪ ಇಲ್ಲಿ ಅಂದರೆ ವೆಕ್ಟರ್ ಆಲ್ಫಾ ಇಲ್ಲಿದೆ ನೋಡಿ 3 - 1 1. ಬೀಟಾ ಈಸ್ -3 2 4. ನ್ಯೂಮರೇಟರ್ಲಿ ಡಿನಾಮಿನೇಟರ್ಲಿ ಕ್ರಾಸ್ ಪ್ರಾಡಕ್ಟ್ ಬೇಕು. ಕ್ರಾಸ್ ಪ್ರಾಡಕ್ಟ್ ಒಂದು ಟೆಕ್ನಿಕ್ ಹೇಳಿದ್ದೆ ನಿಮಗೆ. ವಾಟ್ ಇಸ್ ಆಲ್ಫಾ ಕ್ರಾಸ್ ಬೀಟಾ ಅಂದರೆ ಕ್ವಿಕ್ಕಾಗಿ ಬರೀಬೋದು. ಕಟ್ ದಿಸ್ ಕಾಲಮ್ -4 - 2 ಇಸ್ -6.
remove this column, 12 minus of minus 3, what is that? 15 with the minus sign, 12 minus of minus 3. And remove this column, 6 plus 6 minus 3, what is that? 6 minus 3, it is equal to 3. Minus 6, minus 15 and 3 ಬರುತ್ತೆ. ಓಕೆ, ನೆಕ್ಸ್ಟ್ ಬಿ ಮೈನಸ್ ಎ ತಗೊಂಡ್ರೆ ನೋಡಿ ಏನು ಬರುತ್ತೆ ಅಂತ. ಬಿ ಮೈನಸ್ ಎ, ಬಿ ಮೈನಸ್ ಎ ಈಸ್, ಇಲ್ಲಿ ದ ಪಾಯಿಂಟ್ಸ್ ಆರ್, ಈ ಎ ಏನಪ್ಪ ಅಂದರೆ 3, 8 ಆ್ಯಂಡ್ 3. ಇಲ್ಲಿ ಈ ಪಾಯಿಂಟ್ ಏನಂದರೆ -3, -3, -7 ಆ್ಯಂಡ್ 6. ಡಿಫ್ರೆನ್ಸ್ ತಗೊಂಡಾಗ ಏನು ಬರುತ್ತೆ ಇಲ್ಲಿ? -6, -15 ಆ್ಯಂಡ್ 3. ಲಕ್ಕಿಲಿ ಸೇಮ್ ಬರುತ್ತೆ. ಸೊ ಹಾಗಾಗಿ ಡಾಟ್ ಪ್ರಾಡಕ್ಟ್ ಆಫ್ ದ್ಯಾಟ್ ಅಂದರೆ, the dot product is -6 into -6, 36, plus 15 into 15, 225, plus 3 into 3, 9, divided by, ಮತ್ತೆ ಡಿನಾಮಿನೇಟರ್ ಬರೆಯೋ ಅಗತ್ಯ ಇಲ್ಲ, ಯಾಕಂದರೆ ಇದೇನೇ ಸೇಮ್ ಥಿಂಗ್, ಬಿಕಾಸ್ ಮಲ್ಟಿಪ್ಲೈ ಮಾಡೋದು ಇಟ್ಸೆಲ್ಫ್ ಅಂದಾಗ ಸ್ಕ್ವೇರ್ ಆಗುತ್ತೆ. 36 ಪ್ಲಸ್ 225 ಪ್ಲಸ್ 9 ಆಗುತ್ತೆ, ವಿಚ್ ಇದನ್ನು ಆ್ಯಡ್ ಮಾಡಿದ್ರೆ ಸಾಕು. ಸೊ 225 ಪ್ಲಸ್ 45 ವಿಚ್ ಇಸ್ ಈಕ್ವಲ್ ಟು 270. 270 by root 270 ಅಂದಾಗ ರೂಟ್ ಆಫ್ 270 ಬರುತ್ತೆ. ಯು ಕ್ಯಾನ್ ಈಸಿಲಿ ಸೇ ಇಟ್ ಈಸ್ 9 into 30 ಅಂತ ಬರ್ಕೋಬೋದು. 9 ಹೊರಗಡೆ ತಗೊಂಡ್ರೆ 3 root 30 ಆಗುತ್ತೆ. ಸೊ 3 root 30 ಈಸ್ ದಿ ಆನ್ಸರ್. ಸೊ ಆನ್ಸರ್ ಈಸ್ ಡಿ ಹಿಯರ್. ಸೊ ಇಲ್ಲೇನಾದರೆ ಕ್ರಾಸ್ ಪಾರ್ಟ್ ತೊಗೊಳಗೆ ಈ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿದ್ರೆ ಬೇಗ ಬರುತ್ತೆ. ಸೊ ಆನ್ಸರ್ ಈಸ್ ಡಿ ಹಿಯರ್. ನೆಕ್ಸ್ಟು, ದ ಪ್ಲೇನ್ ಪಾಸಸ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ 2 planes. ಅಂದರೆ ನಿಮಗೆ ಫಸ್ಟ್ ಗೊತ್ತಾಗಬೇಕಿರೋದು, ಸಪೋಸ್ ax plus by plus cz plus d equal, this is a general equation of a plane. First plane a1x plus b1y c1z plus d1 equal to 0. ಇನ್ನೊಂದು a2x plus b2y plus c2z plus d2 equal to 0. If these are the 2 planes, then any plane passing through the line of intersection of these two is given by a1x plus b1y plus c1z plus d1 plus lambda times ಇದು a2x plus b2y plus c2z plus d2 equal to 0. ಇದು ಜನರಲ್ ಈಕ್ವೇಷನ್. ಸೊ ಈ ಥರ ಫಾರ್ಮಿಗೆ ಶಿಫ್ಟ್ ಮಾಡಬೇಕು. ನೋಡಿ ಇಲ್ಲಿ ಯಾವ ಥರ ಬರೀಬೋದು ಅಂದರೆ, 2x ಇದೆ ಮತ್ತು ಇಲ್ಲಿ -1 into y -y ಇದೆ, ಅಷ್ಟು ಒಂದು ಯೂನಿಟು. ನೆಕ್ಸ್ಟು ಲ್ಯಾಂಬ್ಡಾ ಕಾಮನ್ ತೊಗೊಂಡ್ರೆ, ಲ್ಯಾಂಬ್ಡಾ ಟರ್ಮ್ಸ್ ಯಾವ್ದು ಅಂದರೆ ಮೈನಸ್ ಲ್ಯಾಂಬ್ಡಾ ಇಂಟು y ಅಂದರೆ -y ಆಗುತ್ತೆ. ಮತ್ತು ಇಲ್ಲಿ ಲ್ಯಾಂಬ್ಡಾ ಕೋಎಫಿಷಿಯಂಟ್ ಏನಿದೆ ಇಲ್ಲಿ 3z ಈಕ್ವಲ್ ಟು 0. ಈ ಈಕ್ವೇಷನ್ ಫಾರ್ಮಿಗೆ ಬರ್ಕೊಂಡಿದ್ದೀರಾ. ಸೊ ದಿಸ್ ಈಸ್ ಒನ್ ಪ್ಲೇನ್, ದಿಸ್ ಈಸ್ ಅದರ್ ಪ್ಲೇನ್. ಸೊ ದ 2 planes ಆರ್ 2x - y ಈಕ್ವಲ್ ಟು 0. ಇನ್ನೊಂದು -y plus 3z equal to 0, which can also be written as y minus 3z equal to 0. ಯಾಕಂದರೆ ಅಲ್ಲಿ ಬೇರೆ ಇನ್ಯಾವುದು ಈಕ್ವೇಷನ್ ಇಲ್ಲ. ಸೊ 2x - y equal to 0 and y minus 3z equal to 0. So answer is obviously this. So this is based on this principle. So answer is A here. Next question, the angle between the planes ಅಂದಾಗ it's very simple. Angle between the 2 planes is angle between their normals. So what is the normal to the first plane? 2 - 1 1. ಕರೆಕ್ಟಾಗಿ ಕೋಎಫಿಷಿಯಂಟ್ಸ್ ನೋಡ್ಕೊಂಡು ಬರ್ಕೊಳ್ಳಿ. ಆಮೇಲೆ ನಾರ್ಮಲ್ ಟು ದಿಸ್ ಪ್ಲೇನ್ ಇಸ್ 1 1 and 2. ಸೊ ಆಂಗಲ್ ಬಿಟ್ವೀನ್ ದೆಮ್ ಇಸ್ ಗಿವನ್ ಬೈ cos theta is equal to a dot b, that is 2 - 1 plus 2 divided by square root of 4 plus 1 plus 1 root 6 ಆಗುತ್ತೆ. ಇಲ್ಲೂ ಕೂಡ 1 plus 1 plus 4 root 6, which is equal to 3/6 ಆಗುತ್ತೆ, which is equal to 1/2. ಸೊ cos theta is 1/2 ಅಂದಾಗ you can go to this answer. ಸೊ 31ಗೆ ಆನ್ಸರು 60 degrees ಬರುತ್ತೆ. Now the next question, the distance between the planes. ಈಗ both the planes should be in the form ax plus by plus cz plus d1 equal to 0. ಇನ್ನೊಂದು ಪ್ಲೇನು, ಬಿಕಾಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇನ್ಸ್ ಆಗ ದೇ ಶುಡ್ ಬಿ ಪ್ಯಾರಲಲ್. ಸೊ ax plus by plus cz ಪ್ಲಸ್ d2 equal to 0 ಈ ಫಾರ್ಮಲ್ಲೇ ಇರಬೇಕು. ಸೊ ಇಲ್ಲಿ ಏನಂದರೆ ಇಲ್ಲಿ 2 2 - 1 ಇದೆ, ಇಲ್ಲಿ 4 4 - 2 ಇದೆ. ಸೊ ಫಸ್ಟ್ ಯು ಕ್ಯಾನ್ ಮಲ್ಟಿಪ್ಲೈ ದಿಸ್ ಬೈ 2 ಆ್ಯಂಡ್ ಗೆಟ್ ದಟ್ 4x plus 4y minus 2z plus 4 equal to 0 ಅಂತ ಬರ್ಕೊಳ್ಳಿ. ಈ ಈಕ್ವೇಷನು 4x plus 4y minus 2z plus 5 equal to 0. ಈಗ ಇದು ನಿಮಗೆ ಕನ್ವೀನಿಯಂಟ್ ಫಾರ್ಮಲ್ಲಿ ಇದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಗಿವನ್ ಬೈ d1 minus d2 absolute value divided by root of a squared plus b squared plus c squared ಅಂತ ಫಾರ್ಮುಲಾ ಇರೋದು. ಸೊ ವಾಟ್ ವಿ ಡೂ, ದಟ್ ಆಬ್ಸಲ್ಯೂಟ್ ಡಿಫರೆನ್ಸ್ ಇಸ್ 5 - 4 1 ಆಗುತ್ತೆ. ಒಂದು ವೇಳೆ ಇದು ಮೈನಸ್ ಇದ್ದಿದ್ರೆ 9 ಬಂದಿರ್ತಾ ಇತ್ತು.
divided by root of 16 plus 16 plus 4 and root of 36 which is equal to 1 over 6. So answer is C baratte. So that is the answer. The next question, distance of the point with position vector from the plane ಅಂದಾಗ ಫಸ್ಟ್ ನೀವು ಪಾಯಿಂಟ್ ಏನಪ್ಪ ಅಂದರೆ 2 1 and -1. ಈ ಪ್ಲೇನ್ನ ನಾವು ಗೊತ್ತಿರೋ ಕನ್ವೀನಿಯಂಟ್ ಫಾರ್ಮಲ್ಲಿ ಬರ್ಕೊಳ್ಳಿ. ಇದು ಆರ್ ಅಂದರೆ ಇಟ್ ಈಸ್ XI ಪ್ಲಸ್ YJ ಪ್ಲಸ್ ZK. ವೆಕ್ಟರ್ ಫಾರ್ಮ್ಗಿನ ಕಾರ್ಟೇಷಿಯನ್ ಫಾರ್ಮ್ ಬೆಟರು. ಯು ಕ್ಯಾನ್ ಕನ್ವರ್ಟ್ ಇಂಟು ಕಾರ್ಟೇಷಿಯನ್ ಫಾರ್ಮ್. ಡಾಟ್ ಪ್ರಾಡಕ್ಟ್ ಅಂದರೆ x ಇಂಟು 1 x minus 2 into y and plus 4 into z minus 9 equal to 0. This is equation of the plane in a Cartesian form. What is the distance of this point from this andaga? It is modulus of 2 x0 kade 2 kododu minus 2 into 1 and plus 4 into minus 1. 4 into minus 1 agate minus 9 absolute value divided by square root of 1 plus 4 plus 16. Distance between a point and a plane formula ideyala. If x1 y1 z1 is a point and ax plus by plus cz plus d equal to 0 is a plane, then distance is given by ax1 plus by1 plus cz1 plus d absolute value divided by root of a squared plus b squared plus c squared. So iga idu answer simplify madidre 2 cancel agutte. Minus 4 minus 9, what is that? Minus 13. 13 divided by root of 21 agate. 13 by root 21. Yelli 13 by root 21. This is the answer. So answer is A here. Then the next question. If a plane meets the coordinate axis at ABC such that centroid of the triangle ABC is the point 1 r squared. So assume that the plane meets the coordinate axis at ABC ಅಂದಾಗ x coordinate x intercept is A ಅಂತ ಇಟ್ಕೊಳ್ಳಿ, y intercept is B ಅಂತ ತಗೊಳ್ಳಿ and z intercept is C ಅಂತ ತಗೊಂಡ್ರೆ, assume these are the intercepts. The equation of the plane is given by x by A plus y by B plus z by C equal to 1. Equation of the plane in intercept form. Now ಇದು intercepts ಅಂದಮೇಲೆ ಇದರ ಸೆಂಟ್ರಾಯ್ಡ್ ಏನಪ್ಪ ಅಂದರೆ A plus 0 plus 0 by 3 A by 3 0 plus b plus 0 by 3 b by 3 ಮತ್ತೆ c by 3 ಬರುತ್ತೆ. is given to be 1 r squared ಅಂತ. Therefore what is A ಅಂದರೆ 3, what is B 3r and c is nothing but 3r squared. So ನಿಮಗೆ ABC ಗೊತ್ತಾಯಿತು. So what is the equation ಅಂದರೆ x by x intercept plus y by y intercept is 3r plus z by z intercept is 3r squared equal to 1. Now you can multiply throughout by 3r squared. ಇದು x into r squared ಆಗುತ್ತೆ ಪ್ಲಸ್ ಇಲ್ಲಿ y into r ಆಗುತ್ತೆ ಪ್ಲಸ್ z is equal to 3r squared. Then you can search for the answer. xr squared plus y into r plus z is equal to 3r squared. ನೋಡಿ ಆಲ್ಮೋಸ್ಟ್ ಸೇಮ್ ಇದೆ. xr squared plus ry plus z is equal to 3r squared. ಸೊ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ಆನ್ಸರ್ is B here. The next question, the equation of the plane parallel to the planes. ನೋಡಿ ಎರಡು ಪ್ಲೇನ್ಸ್ ಇವೆ. ದ ಟೂ ಪ್ಲೇನ್ಸ್ ಆರ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಓಕೆ, ದ ಟೂ ಪ್ಲೇನ್ಸ್ ಆರ್ ಪ್ಯಾರಲಲ್ ಇವೆರಡು. ಸೊ ಇವೆರಡಕ್ಕೂ ಈಕ್ವಿಡಿಸ್ಟೆಂಟ್ ಆಗಿರೋದು ಇನ್ನೊಂದು ಪ್ಲೇನ್ ಬೇಕಂತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಪ್ಲೇನ್. ಇವೆರಡದು ಈಕ್ವಿಡಿಸ್ಟೆಂಟ್ ಆಗಬೇಕಂದ್ರೆ ದಿಸ್ ಡಿಸ್ಟೆನ್ಸ್ ಶುಡ್ ಬಿ ಸೇಮ್ ಆಸ್ ದಿಸ್ ಡಿಸ್ಟೆನ್ಸ್. ಆ ಪ್ಲೇನ್ ಕೂಡ ಈ ಕೋಎಫಿಷಿಯಂಟ್ x 2y 3z ಸೇಮ್ ಇರಬೇಕು. ಯಾವುದೇ ಪ್ಯಾರಲಲ್ ಪ್ಲೇನ್ ತಗೊಂಡ್ರೆ ನಾರ್ಮಲ್ ಶುಡ್ ಬಿ ಸೇಮ್ ಬಿಕಾಸ್ ದಿಸ್ ಇಸ್ ದ ಕಾಮನ್ ನಾರ್ಮಲ್ ಟು ಆಲ್ ದ ಪ್ಲೇನ್ಸ್. ಸೊ ದ ಈಕ್ವೇಷನ್ ಆಫ್ ದ ಪ್ಲೇನ್ ಈಸ್ x ಪ್ಲಸ್ 2y ಪ್ಲಸ್ 3z. ಅದು ನೋ ಡೌಟ್ ಇದಾಗತ್ತೆ. ಮತ್ತು ಕಾನ್ಸ್ಟೆಂಟ್ ಚೂಸ್ ಮಾಡ್ಬೇಕಾದ್ರೆ ಈ ಡಿಸ್ಟೆನ್ಸ್ ಸೇಮ್ ಇರಬೇಕಾದ್ರೆ ಇಟ್ ಶುಡ್ ಬಿ ಆವರೇಜ್ ಆಫ್ ದಿಸ್ ಅಷ್ಟೇ. -6 equal to 0. ಇಲ್ಲಿ -5 -7 ಇದೆ. -7 plus 5 by 2 -12 by 2 6. So easily you can go to this answer. x plus 2y plus 3z plus 6 equal to 0. -6 equal to 0. ಈ ಕಡೆ ಬಂದರೆ 6 ಆಗುತ್ತೆ. So answer is A here. If the plane 2x minus y plus z equal to 0 is parallel to this line, then A is ಅಂದಾಗ you should know ಒಂದು ಪ್ಲೇನ್ ಕೊಟ್ಟಿದ್ದಾರೆ. This plane is parallel to a line. So what you should understand, normal to this plane is perpendicular to this line. ಈ ಲೈನು, this is the line given, this is the plane. So normal of this vector to this vector
is perpendicular to this ಅಂತ ನಿಮಗೆ ಗೊತ್ತಾಗಬೇಕು because parallel ಅಂತ. So what is the vector in the direction of this normal to this plane ಏನು 2 minus 1 1 is a vector normal to the plane. And what is the vector in the direction of the line? Generally ನೀವು ಏನು ಮಾಡ್ತೀರಾ 2 2 a ಅಂತ ಆ ಥರ ಮಾಡ್ಕೊಂಡು ಮಾಡ್ತೀರಾ, but be careful, this is not in convenient form. So first ಇದನ್ನ ನಾರ್ಮಲ್ ಯೂಶುವಲ್ ಫಾರ್ಮಲ್ಲಿ ಬರ್ಕೋಬೇಕು. x minus half divided by 1 ಆಗುತ್ತೆ, taking 2 outside. This is very crucial. ಇದು ಅಷ್ಟೇ ಸರಿಯಾಗಿಲ್ಲ, ಇದು y minus 2 ಆಗಬೇಕು ಬಿಕಾಸ್ y minus y1 ಆಗಬೇಕು ಹೊರತು 2 minus y ಆಗಬಾರ್ದು. ಡಿವೈಡೆಡ್ ಬೈ minus 1 ಆಗುತ್ತೆ. ವೆನ್ ಯು ಟೇಕ್ ಮೈನಸ್ ಔಟ್ಸೈಡ್ ಆ್ಯಂಡ್ ಬ್ರಿಂಗ್ ಇಟ್ ಡೌನ್ ಇಟ್ ಬಿಕಮ್ಸ್ minus 2 ಈಕ್ವಲ್ ಟು ಇದು ಕರೆಕ್ಟ್ ಆಗಿದೆ ಬಿಡಿ z plus 1 by a. ಸೊ ದ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ಲೈನ್ ಈಸ್ ನಾಟ್ 2 to a, ಇಟ್ ಈಸ್ 1 minus 2a, 1 minus 2a ಬರಬೇಕು. So these two vectors are perpendicular because this is the direction of the line. So ಇದು perpendicular ಬೇಕಾದ್ರೆ 2 ಆಮೇಲೆ ಇಲ್ಲಿ this is minus 1 into minus 2 ಏನಾಗುತ್ತೆ ಪ್ಲಸ್ 2 ಆಗುತ್ತೆ ಪ್ಲಸ್ a equal to 0. So what is a ವ್ಯಾಲ್ಯೂ ಅಂದರೆ -4 ಬರುತ್ತೆ. ಸೊ ಆನ್ಸರ್ ಈಸ್ ಬಿ. ಸ್ವಲ್ಪ ನೋಡ್ಕೊಳ್ಳಿ, ಕೇರ್ಫುಲ್ ಆಗಿ ಮಾಡಬೇಕು ಈ ಪ್ರಾಬ್ಲಮು. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು ಆನ್ಸರ್ ಈಕ್ವೇಷನ್ ಆಫ್ ದ ಲೈನ್. ನೆಕ್ಸ್ಟು the foot of the perpendicular from 1 3 4 to the plane 2x minus y plus 4z plus 3 equal to 0 ಅಂದಾಗ ನೀವು ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ಗೆ ಪ್ರೊಸೀಜರ್ ಏನಂದರೆ ಸ್ವಲ್ಪ ಲೆಂತಿ ಮೆಥಡು. ಇದೊಂದು ಪ್ಲೇನು, ಇದೊಂದು ಪಾಯಿಂಟು, ಯಾವುದಾದ್ರು ಪಾಯಿಂಟು 1, 3, 4. ಪ್ರೊಸೀಜರ್ ಏನಂದರೆ ಯು ಕ್ಯಾನ್ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಟು ದಿಸ್ ಪಾಯಿಂಟ್ ಇನ್ ದ ಡೈರೆಕ್ಷನ್ ಆಫ್ ದ ನಾರ್ಮಲ್ ಬಿಕಾಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಸೊ ನಾರ್ಮಲ್ ಟು ದಿಸ್ ಪ್ಲೇನ್ ಏನು ಅಂತ ನಿಮಗೆ ಗೊತ್ತು, ಯಾವುದು 2 minus 1 3 is a vector. So passing through this point in the direction of this equation ಕಂಡು ಹಿಡ್ಕೊಂಡು ಅದರ ಜನರಲ್ ಪಾಯಿಂಟ್ ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಬರುತ್ತೆ. ಬಟ್ ಅಷ್ಟೆಲ್ಲ ಟೈಮ್ ಇರೋಲ್ಲ. ವಾಟ್ ಯು ಹ್ಯಾವ್ ಟು ಡೂ, ಇದು ಮತ್ತು ಇದು ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್, ಇದು ಎಮ್ ಅಂತ ತಗೊಂಡ್ರೆ ದಿಸ್ ಈಸ್ ಪ್ಯಾರಲಲ್ ಟು ದಿಸ್ ವೆಕ್ಟರ್ ಅಂತ ನಿಮಗೆ ಗೊತ್ತಾಗಬೇಕು. ವಾಟ್ ಇಸ್ ನಾರ್ಮಲ್ ಟು ದ ಪ್ಲೇನ್ 2 minus 1 1. ದಿಸ್ ಈಸ್ ನಾರ್ಮಲ್ ಟು ದಿಸ್ ಪ್ಲೇನ್. ಇದರ ಕಾಂಪೋನೆಂಟ್ಸ್ ಮಾತ್ರ ಬರ್ಕೊಂಡಿದ್ದೀನಿ. ಈಗ ಈ 1 3 4 ಇದೆಯಲ್ಲ, ಈ ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಒನ್ ಆಫ್ ದ ಆನ್ಸರ್ಸ್ ಇರಬೇಕು. ಸೊ 1 3 4 ಇಲ್ಲಿ ಒಂದು ಕಡೆ ಬರ್ಕೊಂಡಿರಿ, 1 3 4 ಅಟ್ ದ ಟಾಪ್ ಆಫ್ ದಿಸ್ ಕ್ವಶನ್ ಬರ್ಕೊಂಡು ಟೇಕ್ ದ ಡೈರೆಕ್ಷನ್. ವಾಟ್ ಇಸ್ 3 minus 1 2 ಆ್ಯಂಡ್ 5 minus 3 5 minus 3 2 ಆ್ಯಂಡ್ -2 -4 ಪೂರ್ತಿ ಮಾಡೋದೇ ಬೇಕಾಗಿಲ್ಲ ಬಿಕಾಸ್ ಐ ವಾಂಟ್ ದ ಜಾಯಿನ್ ಆಫ್ ದಿಸ್ ಟು ಬಿ ಇನ್ ದ ಡೈರೆಕ್ಷನ್ ಆಫ್ ದಿಸ್ ಲೈನ್. ಇದು ಪ್ಯಾರಲ್ ಆಗಿರಲ್ಲ, ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ಎಲಿಮಿನೇಷನ್ ಮೆಥಡ್ ಅಂತಾರೆ. ಸೊ -4 -3 -1 is -4 and then 5 minus 3 is 2 and then 2 minus 4 is -2. See, they are in the same direction. ಬಟ್ ಹಾಗಂತ ಇದು ಆನ್ಸರ್ ಅಂತ ತಗೊಂಬಿಡಬಾರ್ದು ಡೈರೆಕ್ಟ್ ಆಗಿ. ಇಟ್ ಇಸ್ ಪಾಸಿಬಲ್. ಮತ್ತು ಇದನ್ನು ತಗೊಂಡಾಗ 3 minus 1 ಏನಾಗುತ್ತೆ 2. ಇದು ಪಾಸಿಬಲ್ ಅಂತ ಬರ್ಕೊಳ್ಳಿ. ದಿಸ್ ಈಸ್ ನಾಟ್ ಪಾಸಿಬಲ್. And 3 minus 1 2 minus 5 minus is -8. So you can ignore it because this cannot be in the direction of that. ಅದು ಬಿಟ್ಬಿಡಿ. ಇದನ್ನು ತಗೊಂಡ್ರೆ -1 is -2 and then 4 minus 3 is 1 and 3 minus 4 is -1. ನೋಡಿ ಇದನ್ನು ನೋಡಿ, ಇದು ಕೂಡ ಕ್ವೈಟ್ ಪಾಸಿಬಲ್. ಸೊ ಯು ಕುಡ್ ಎಲಿಮಿನೇಟ್ 2 ಆನ್ಸರ್ಸ್. ಇವಾಗ ಇವೆರಡರಲ್ಲಿ ಯಾವ್ದು ಕರೆಕ್ಟ್ ಅಂದರೆ ಒಂದು ಚೂಸ್ ಮಾಡ್ಕೊಳ್ಳಿ. ಆ ಪಾಯಿಂಟು ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇಟ್ ಶುಡ್ ಸ್ಯಾಟಿಸ್ಫೈ ದ ಈಕ್ವೇಷನ್ ಆಫ್ ದ ಪ್ಲೇನ್. ಸೊ ನೀವು ಯಾವ್ಯಾವ್ದು ಆಗುತ್ತೆ ಅನ್ನೋದು ನೀವು ಗೊತ್ತಾಯಿತು. ಸೊ ದ ಫಸ್ಟ್ ಒನ್ ದಿಸ್ ಈಸ್ ಪಾಸಿಬಲ್, ದಿಸ್ ಈಸ್ ನಾಟ್ ಪಾಸಿಬಲ್, ಓನ್ಲಿ ದೀಸ್ ಟು. ಸೊ ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ 2 into -3 ಏನಾಗುತ್ತೆ -6, 5 into -5 and then +2 +3. This is not equal to 0. It is not satisfying ಅಂದಾಗ this is also not possible. So it has to be this answer. ಬೇಕಾದ್ರೆ ಚೆಕ್ ಮಾಡಿ 2 into -1 -2 4 and then ಇದು +3 ಇದು 0 ಆಗುತ್ತೆ. ಬಟ್ ಇದು ಅನಗತ್ಯ. ಇದು ಯಾಕಂದರೆ ಒಂದ್ಸಲ ಇದನ್ನು ಇವೆರಡು ಎಲಿಮಿನೇಟ್ ಮಾಡಿದ್ರೆ ಆಲ್ರೆಡಿ. ದಿಸ್ ಆಲ್ಸೋ ಯು ಹ್ಯಾವ್ ಎಲಿಮಿನೇಟೆಡ್ ಬಿಕಾಸ್ ಇಟ್ಸ್ ನಾಟ್ ಎ ಪಾಯಿಂಟ್. ಫುಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಶುಡ್ ಬಿ ಆನ್ ದ ಪ್ಲೇನ್. ಇಟ್ ಇಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ಅಂದಾಗ ಯು ಕ್ಯಾನ್ ಇಗ್ನೋರ್ ದ್ಯಾಟ್ ಆ್ಯಂಡ್ ಗೋ ಟು ದಿಸ್. ಅಥವಾ ಅಕಸ್ಮಾತ್ ಇದು ಸ್ಯಾಟಿಸ್ಫೈ ಆಗಿದ್ದರೆ ಯು ಕ್ಯಾನ್ ಟೇಕ್ ದಟ್ ಆನ್ಸರ್. ಸೊ ಆ ಥರ ಮಾಡಿ ಯು ಕ್ಯಾನ್ ಯೂಸ್ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ಗೋ ಟು ದ ಆನ್ಸರ್ ಡಿ. ಇದಕ್ಕೆ ಆನ್ಸರ್ ಡಿ ಬರುತ್ತೆ. ನೆಕ್ಸ್ಟು ದ ಇಮೇಜ್ ಆಫ್ ದ ಪಾಯಿಂಟ್. ಇಲ್ಲೂ ಅದೇ ಐಡಿಯಾನೇ. ಇಮೇಜ್ ಆಫ್ ದ ಪಾಯಿಂಟ್ ಅಂದಾಗ ವಾಟ್ ಈಸ್ ನಾರ್ಮಲ್ ಟು ದಿಸ್ ಪ್ಲೇನ್ 1 -2 and 0. This is normal to this plane. xi x plus ax plus by plus cz plus d equal to 0 ಫಾರ್ಮಲ್ ಇದೆ. ದಿಸ್ ಈಸ್ ನಾರ್ಮಲ್ ಟು ದ ಪ್ಲೇನ್.
ನಾವು ಇಮೇಜ್ ಆಫ್ ದ ಪಾಯಿಂಟ್ ಅಂದರೆ ನೀವು -1 3 4 ಅಂತ ತಗೊಂಡಿದ್ದೀರಾ. ನಾವು ಅಗೈನ್ you have a plane here, this is the point, image is here, ಇದು ಜಾಯಿನ್ ಮಾಡಿದಾಗ ಇದು A dash ಅಂದಾಗ ಈ ಜಾಯಿನ್ ಆಫ್ A and A dash ಈಸ್ ಅಲಾಂಗ್ ದ ನಾರ್ಮಲ್. ಸೊ ಇದು ಡಿಫರೆನ್ಸ್ ತಗೊಂಡಾಗ that is join of these two ತಗೊಂಡಾಗ it should be parallel to this line because it is along the normal. ಸೊ ಹಾಗಾಗಿ ಡಿಫರೆನ್ಸ್ ತಗೊಳ್ಳಿ 9/5 ಮೈನಸ್ ಆಫ್ -1 ಆಮೇಲೆ -13/5 -3 and 4 - 4 0 4 - 4 0. ಇದು ತಗೊಂಡ್ರೆ 9 + 5 ಎಷ್ಟು 14/5. ಇದು -13 - 15 is -28/5, 0. ನೋಡಿ ಇದು 1:2 ನಲ್ಲೇ ಇದೆ. ಸೊ ದಿಸ್ ಇಸ್ ಪಾಸಿಬಲ್ ಅಂತ ತಗೊಳ್ಳಿ. ಇದು ಒಂದು ಪಾಸಿಬಿಲಿಟಿ ಇದೆ. ಇದು 1 ಸೆಕೆಂಡಲ್ಲಿ ನೀವು ಇಗ್ನೋರ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ Z ಕಾಂಪೋನೆಂಟ್ ಇಲ್ಲಿ 0 ಬರಬೇಕು, ಇಲ್ಲಿ 1 - 4 ನಾನ್ 0 ಬರ್ತಾ ಇದೆ. ಯು ಕ್ಯಾನ್ ಇಗ್ನೋರ್ ಇಟ್. ಇಲ್ಲಿ 4 ಇರೋದ್ರಿಂದ ಯು ಕ್ಯಾನ್ ಟ್ರೈ 8 - -1 ಏನು 9 and 4 - 3 ಏನಾಗುತ್ತೆ 1. ಸೊ ದಿಸ್ ಇಸ್ ನಾಟ್ ಇನ್ ದ ರೇಷಿಯೋ ಆಫ್ 2:1. ಯು ಕ್ಯಾನ್ ಇಗ್ನೋರ್ ದಿಸ್ ಆಲ್ಸೋ. ಇದನ್ನು ನೋಡಿ ಇಲ್ಲಿ ತಕ್ಷಣ ನೀವು ಇಗ್ನೋರ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ -17/3 ಮೈನಸ್ ಆಫ್ -1 ಆಗುತ್ತೆ. ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಚಾನ್ಸೇ ಇಲ್ಲ ಅಂತ ಗೊತ್ತಾಗುತ್ತೆ. -19/5 -3 ಆಮೇಲೆ ಇಲ್ಲಿ 4 - 4 ಇಲ್ಲಿ 0 ಬಂದ್ರೂ ಇದ್ರ ರೇಷಿಯೋ 1:2 ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಡಿನಾಮಿನೇಟರ್ 3 ಇದೆ, ಇಲ್ಲಿ 5 ಇದೆ. ಹಾಗಾಗಿ ಯು ಕ್ಯಾನ್ ಎಲಿಮಿನೇಟ್ ಆಲ್ ಅದರ್ ಆನ್ಸರ್ಸ್ ಆ್ಯಂಡ್ ಗೋ ಟು ದಿಸ್ ಆನ್ಸರ್. ಅಕಸ್ಮಾತ್ ಇಲ್ಲ 2 ಸ್ಯಾಟಿಸ್ಫೈ ಆದರೆ ದೆನ್ ವಾಟ್ ಯು ಶುಡ್ ಡೂ, ಗೆಟ್ ದ ಮಿಡ್ ಪಾಯಿಂಟ್ ಆಫ್ ದಿಸ್ ಆ್ಯಂಡ್ ಸಿ ವೆದರ್ ಇಟ್ ಸ್ಯಾಟಿಸ್ಫೈಸ್ ದಿಸ್ ಈಕ್ವೇಷನ್. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದು. ಸೊ ಆನ್ಸರು ಇಲ್ಲಿ ಐ ಕ್ಯಾನ್ ಎಲಿಮಿನೇಟ್ 3 ಆನ್ಸರ್ಸ್ ಡೈರೆಕ್ಟ್ಲಿ. ಸೊ ಇಟ್ ಶುಡ್ ಬಿ ಎ. ನೆಕ್ಸ್ಟು theta is the angle given by cos theta equal to cos squared alpha plus cos squared beta plus cos squared gamma by ಇದು ಬೇಸ್ಡ್ ಆನ್ ದಟ್ ಮೆಮೊರಿ ಬೇಸ್ಡ್ ಕ್ವಶನ್ ಅಂತ ತಗೋಬಹುದು. ಬಿಕಾಸ್ ಆಲ್ಫಾ ಬೀಟಾ ಗಾಮಾ ಡೈರೆಕ್ಷನ್ ಕೊಸೈನ್ಸ್ಗೆ ಸಂಬಂಧಪಟ್ಟಿದ್ದು. ಇದು 1 ಬರುತ್ತೆ. ಸೈನ್ ಸ್ಕ್ವೇರ್ಡ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ಡ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ಡ್ ಗಾಮಾ 2 ಬರುತ್ತೆ. ಸೊ ಸ್ಟ್ರೈಟ್ ಅವೇ ಯು ಕ್ಯಾನ್ ಗೋ ಟು ದಿಸ್ ಆನ್ಸರ್ π/3 ಬಿಕಾಸ್ ಕಾಸ್ ಥೀಟಾ ಈಕ್ವಲ್ ಟು ಹಾಫ್ ಅಂದಮೇಲೆ ಥೀಟಾ ಶುಡ್ ಬಿ π/3. ಸೊ ದಿಸ್ ಈಸ್ ದ ವೇ. ಸೊ ಆನ್ಸರ್ ಈಸ್ ಎ ಹಿಯರ್. ನೆಕ್ಸ್ಟ್ ಕ್ವಶನು, the equation of the plane which bisects the line joining the points ಅಂದಾಗ you should know the line joining these 2 points ಇದೆಯಲ್ಲ 2 3 4 ಮತ್ತು ಇನ್ನೊಂದು ಪಾಯಿಂಟು 6 7 8 ಇದೆ. ಸೊ the midpoint of that should lie on this plane. You should know. ಸೊ ಈ ಮಿಡ್ ಪಾಯಿಂಟ್ ಏನಪ್ಪ ಅಂದರೆ 2 + 6/2 what is that 4, 3 + 7/2 that is 5, 4 + 8/2 that is 6. ಸೊ 4 5 6 ಯಾವ ಪ್ಲೇನಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ನೋಡ್ಕೊಳ್ಳಿ, ವಿಚ್ ಬೈಸೆಕ್ಟ್ಸ್. ಸೊ 4 + 5 9 + 16 6 15 - 15 0 ಆಗುತ್ತೆ. ಸೊ ದಿಸ್ ಈಸ್ ಒಂದು ಸ್ಯಾಟಿಸ್ಫೈಯಿಂಗ್. ಮತ್ತು ಇದೇ ಕಾಂಬಿನೇಷನ್ ಬೇರೆ ಕಾಂಬಿನೇಷನ್ -15 ತಗೊಂಡಾಗ 0 ಬರೋಕ್ಕೆ ಚಾನ್ಸ್ ಇಲ್ಲ. ಇದು ಸಾಧ್ಯನೇ ಇಲ್ಲ. ಈವನ್ ಆಲ್ ಆರ್ ಪಾಸಿಟಿವ್, ದಿಸ್ ಕೆನಾಟ್ ಬಿ. ಸೊ ಯು ಕ್ಯಾನ್ ಈಸಿಲಿ, ಬಟ್ ಕಾನ್ಸೆಪ್ಟ್ ಇಷ್ಟೇ, ಮಿಡ್ ಪಾಯಿಂಟ್ ಆಫ್ ದಿಸ್ ಲೈಸ್ ಆನ್ ದ ಪ್ಲೇನ್ ಅಂತ. ಸೊ ಯು ಕ್ಯಾನ್ ಗೋ ಟು ದ ಆನ್ಸರ್ ಎ. Next, if A and B are position vectors of the points A and B respectively, then the position vector of a point C in AB produced. ಈಗ ಇಲ್ಲಿ A and B are position vectors ಅಂತ ಕೊಟ್ಟಿದ್ದಾರೆ, A ಮತ್ತು B, and C is a point on the line segment. Then the position vector of a point C on in AB produced ಅಂದಾಗ ಇದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲಿ C ಬರುತ್ತೆ. Then such that AC equal to 3AB, then this the position vector of point C ಏನು ಅಂತ ಕೇಳಿದ್ದಾರೆ, the position vector of the point C. So you are given that AC equal to 3 times AB. This gives you OC minus OA is equal to 3 times OB minus OA. ಇದು position vectorದು. So this gives you OC is equal to, ಇಲ್ಲಿ 3OB ಅಂದಾಗ 3B ಆಗುತ್ತೆ, -3A plus A is -2A. ಸೊ ಭಾಳ ಸಿಂಪಲ್ ಪ್ರಾಬ್ಲಮ್ ಇದು. 3B minus 2A. ಸೊ ಇಟ್ ಈಸ್ ದಿಸ್ ಆನ್ಸರ್. ಸೊ OC equal to 3B minus 2A. ಸ್ವಲ್ಪ ಒಂದೇ ಥರ ಆನ್ಸರ್ ಕಾಣುತ್ತೆ, ನೋಡ್ಕೊಳ್ಳಿ ಹುಷಾರಾಗಿ. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟು A minus B squared plus B minus C squared plus C minus A squared does not exceed if A, B, C are unit vectors ಅಂದಾಗ, please see here, A plus B plus C
ಸ್ಕ್ವೇರ್ಡ್ ಮತ್ತು ಎ ಮೈನಸ್ ಬಿ ಸ್ಕ್ವೇರ್ಡ್ ಏನಪ್ಪ ಅಂದರೆ ಎ ಸ್ಕ್ವೇರ್ಡ್ ಪ್ಲಸ್ ಬಿ ಸ್ಕ್ವೇರ್ಡ್ ಮತ್ತು ಪ್ಲಸ್ ಬರಲ್ಲ ಇಲ್ಲಿ, ಯು ಹ್ಯಾವ್ ಮೈನಸ್ 2 ಇಂಟು ಎ ಡಾಟ್ ಬಿ ಬರುತ್ತೆ. ಎ ಮೈನಸ್ ಬಿ ಸ್ಕ್ವೇರ್ಡ್ ಇಸ್ ಎ ಸ್ಕ್ವೇರ್ಡ್ ಪ್ಲಸ್ ಬಿ ಸ್ಕ್ವೇರ್ಡ್ ಮೈನಸ್ 2a ಡಾಟ್ ಬಿ ವಿಚ್ ಇಸ್ ಈಕ್ವಲ್ ಟು 2 ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ ಆಗುತ್ತೆ. ಓಕೆ, ಮತ್ತು ಇಲ್ಲಿ ದೆನ್ ಬಿ ಮೈನಸ್ ಸಿ ಸ್ಕ್ವೇರ್ಡ್ ಕೂಡ ಹಾಗೇನೆ, ಬಿ ಮೈನಸ್ ಸಿ ಸ್ಕ್ವೇರ್ಡ್ ಇಸ್ ಆಲ್ಸೋ 2 ಮೈನಸ್ 2 ಬಿ ಡಾಟ್ ಸಿ ಆಗುತ್ತೆ. ಆ್ಯಂಡ್ ಸಿ ಮೈನಸ್ ಎ ಸ್ಕ್ವೇರ್ಡ್ ಅಗೈನ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ಡ್ ಪ್ಲಸ್ ಎ ಸ್ಕ್ವೇರ್ಡ್ ದಟ್ ಇಸ್ 2 ಮೈನಸ್ 2 ಇಂಟು ಎ ಡಾಟ್ ಸಿ ಆಗುತ್ತೆ. ಸೊ ಎ ಮೈನಸ್ ಬಿ ಸ್ಕ್ವೇರ್ಡ್ ಪ್ಲಸ್ ಬಿ ಮೈನಸ್ ಸಿ ಸ್ಕ್ವೇರ್ಡ್ ಪ್ಲಸ್ ಸಿ ಮೈನಸ್ ಎ ಸ್ಕ್ವೇರ್ಡ್ ಅಂದರೆ ರಿಕ್ವೈರ್ಡ್ ಎಕ್ಸ್ಪ್ರೆಷನ್ ಡಸ್ ನಾಟ್ ಎಕ್ಸಿಡ್ ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಡಸ್ ನಾಟ್ ಎಕ್ಸಿಡ್ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳಿದ್ದಾರೆ. ದಿಸ್ ಡಸಂಟ್ ಎಕ್ಸಿಡ್ ಅಂದಾಗ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡು ಹಿಡ್ಕೊಂಡ್ಬಿಟ್ಟು ಸಾಕು. ಸೊ ಯು ಆರ್ ಆಸ್ ಟು ಫೈಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ಪ್ರೆಷನ್. ಹೌ ಯು ಅಂಡರ್ಸ್ಟ್ಯಾಂಡ್ ಅನ್ನೋದು ಇಂಪಾರ್ಟೆಂಟು. ದಟ್ ಈಸ್ ಈಕ್ವಲ್ ಟು 6 ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಆಯಿತು. ಇದಾಯಿತು. ಈಗ ಮತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ ಕಂಡು ಇಟ್ಕೊಳ್ತೀರಿ. ಇವಾಗ ವಾಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್? ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ಡ್ ಪ್ಲಸ್ ಬಿ ಸ್ಕ್ವೇರ್ಡ್ ಪ್ಲಸ್ ಸಿ ಸ್ಕ್ವೇರ್ಡ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಸಿ, ಮತ್ತು ಅದೇ ಎಕ್ಸ್ಪ್ರೆಷನ್ ಬರುತ್ತೆ ನೋಡಿ, ಪ್ಲಸ್ ಸಿ ಡಾಟ್ ಎನೇ ಬರುತ್ತೆ. ಸೊ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಹಿಯರ್, ಎ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ಡ್ ಏನಾಗಿರುತ್ತೆ? 3 ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಆಯಿತು. 3 ಪ್ಲಸ್ ದಿಸ್ ದಟ್ ಈಸ್ ಬೀಯಿಂಗ್ ಎ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದೆನ್ 0. ಯಾವಾಗಲೂ ಇದು ಪಾಸಿಟಿವ್ ಆಗೇ ಇರುತ್ತೆ. ದಿಸ್ ಇಸ್ ಬಿಕಾಸ್ ಇಟ್ ಇಸ್ ಅ ಸ್ಕ್ವೇರ್ ಆಫ್ ದ್ಯಾಟ್ 0. ದೇರ್ಫೋರ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಈಸ್ ಗ್ರೇಟರ್ ದ್ಯಾನ್ -3 ಆಗುತ್ತೆ. So it is greater than -3. What is the minimum value of this? Because it is greater than -3, the minimum value of this is -3. So ಈಗ ನಾನು ಹೇಳ್ತಿರೋದು required expression should be maximum. ಇದು maximum ಆಗೋದು ಯಾವಾಗ? Only when this is minimum. If you subtract minimum quantity, then this becomes maximum. Therefore 6 minus you subtract the minimum value of this. So minimum possible value subtract ಮಾಡಿದ್ರೆ maximum ಆಗುತ್ತೆ. So what is minimum possible value? -3, which is equal to 9. Therefore maximum value is 9 ಅಂತ. ಬಹಳ ಸಿಂಪಲ್ ಅಪ್ರೋಚು ಇದು ಗೊತ್ತಿದ್ರೆ. ಸೊ ಯು ವಾಂಟ್ ಮಿನಿಮಮ್ ವ್ಯಾಲ್ಯೂ, ಮಿನಿಮಮ್ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್. ಸೊ ಆನ್ಸರ್ ಇಲ್ಲಿ 9 ಬರುತ್ತೆ. ಸೊ ಇಟ್ ಈಸ್ ಸಿ. ದ ನೆಕ್ಸ್ಟ್ ಒನ್, ಸಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ. ಎ ಬಿ ಕೊಟ್ಟಿದ್ದಾರೆ. ಸಿ ಇಸ್ ಮಿಡ್ ಪಾಯಿಂಟ್ ಆಫ್ ಎ ಬಿ and P is any point. ಇಲ್ಲಿ ಒಂದು ಪಾಯಿಂಟ್ P ಆನ್ ದ ಸೆಗ್ಮೆಂಟ್ ಅಂತ ಏನು ಕೊಟ್ಟಿಲ್ಲ. P is any point ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಈಗ ಯು ವಾಂಟ್ ದ ರಿಲೇಷನ್ ಬಿಟ್ವೀನ್ ಪಿ ಎ ಪಿ ಬಿ ಪಿ ಸಿ. ಸೊ ಪಿ ಎ ಪಿ ಬಿ ಪಿ ಸಿ ಗೊತ್ತಾಗಬೇಕು. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸಿ ಇಸ್ ಮಿಡ್ ಪಾಯಿಂಟ್ ಅಂತ. ಸೊ ಎ ಸಿ ವೆಕ್ಟರ್ ಈಸ್ ಈಕ್ವಲ್ ಟು ಸಿ ಬಿ ವೆಕ್ಟರ್. ಇದನ್ನು ಅರ್ಥ ಆದರೆ ಆಯ್ತು ಅಷ್ಟೇ. ಎ ಸಿ ಈಕ್ವಲ್ ಟು ಸಿ ಬಿ ಬಿಕಾಸ್ ಎ ಸಿ ಆ್ಯಂಡ್ ಸಿ ಬಿ ಬೋತ್ ಆರ್ ಈಕ್ವಲ್ ಬಿಕಾಸ್ ಆಫ್ ದಿಸ್ ರೀಸನ್. ಸೊ ಎ ಸಿ ಅಂದರೆ ಏನಾಗುತ್ತೆ ಇಲ್ಲಿ? ಒ ಸಿ ಮೈನಸ್ ಒ ಎ ಈಕ್ವಲ್ ಟು ಒ ಬಿ ಮೈನಸ್ ಒ ಪಿ ಬೇಡ, ಯಾಕೆಂದರೆ ನಿಮಗೆ ಬೇಕಾಗಿರೋದು ಓ ಅಲ್ಲ, ಪೊಸಿಷನ್ ವೆಕ್ಟರ್ ಅಲ್ಲ. ಪಿ ಇಸ್ ದ ಇನಿಷಿಯಲ್ ಪಾಯಿಂಟ್ ಅಂತ ತಗೋಬೇಕು ಬಿಕಾಸ್ ಎವ್ರಿಥಿಂಗ್ ಈಸ್ ಇನ್ವಾಲ್ವಿಂಗ್ ಪಿ. ಸೊ ಅದರಿಂದ ನೀವೇನು ಮಾಡಬೇಕು, ಟೇಕ್ ಆರಿಜಿನ್ನ ಪಿ ಅಂತ ಬರ್ಕೊಂಡ್ರೆ ಇದೇನಾಗುತ್ತೆ, ಒ ಸಿ ಬದಲು ಪಿ ಸಿ ಆಗುತ್ತೆ. ಪಿ ಸಿ ಮೈನಸ್ ಪಿ ಎ. ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ. ಆರಿಜಿನ್ ಬದಲು ಪಿ ಅಂತ ತಗೊಂಡ್ಬಿಟ್ರೆ ಆಯ್ತು ಅಷ್ಟೇ. ಸೊ ದಿಸ್ ಈಸ್ ಯುವರ್ ಇನಿಷಿಯಲ್ ಪಾಯಿಂಟ್. ಸೊ ಒ ಸಿ ಮೈನಸ್ ಒ ಎ ಬದಲು ಪಿ ಸಿ ಮೈನಸ್ ಪಿ ಎ ಈಸ್ ಈಕ್ವಲ್ ಟು ಇಲ್ಲಿ ಪಿ ಬಿ ಮೈನಸ್ ಪಿ ಸಿ ಆಗುತ್ತೆ. ಸೊ ಇನಿಷಿಯಲ್ ಪಾಯಿಂಟ್ ಪಿ ಅಂತ ತಗೋಬೇಕಷ್ಟೆ. ನಾವು ಫ್ರಮ್ ದಿಸ್ ಯು ಕ್ಯಾನ್ ಈಸಿಲಿ ಸೇ ಏನು ಬರುತ್ತೆ ನೋಡಿ, ಈ ಕಡೆ ಬಂದರೆ 2 ಪಿ ಸಿ ಆಗುತ್ತೆ ಈಸ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ. ಸೊ 2 ಪಿ ಸಿ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ. ದಿಸ್ ದ ಆನ್ಸರ್. ಸ್ವಲ್ಪ ಟ್ರಿಕ್ ಇದೆ ಇಲ್ಲಿ. ಓ ಬದಲು ಪಿ ಅಂತ ನೀವು ಬರ್ಕೊಂಡ್ಬಿಟ್ರೆ easily you can understand. So answer is B here. Next, the two lines are coplanar ಅಂದಾಗ what is the condition for 2 lines to be coplanar? ಇದು ನಿಮಗೆ ಹೇಳಿದ್ದೆ, ಒಂದು ಲೈನು ಇದೊಂದು ಲೈನು. ಇದು ಆಲ್ಫಾ, ದಿಸ್ ಈಸ್ ಬೀಟಾ, ದಿಸ್ ಈಸ್ ವೆಕ್ಟರ್ ಆಲ್ಫಾ, ದಿಸ್ ಈಸ್ ವೆಕ್ಟರ್ ಬೀಟಾ.
this is the point A, this is the point B on the second line. Join of that should be perpendicular to alpha cross beta. So B minus A, that is join of 2 points, one on first line, another second line, dot alpha cross beta is equal to 0. This is a simple concept. When you take cross product, you get a vector perpendicular to both the vectors, that is perpendicular to the plane, and AB is on the plane, it should be perpendicular to that. So this is the idea, which can be converted to determinant. B minus A andaga ili B enu ili points na correct ah barಕೊಳ್ಳಿ 2 3 4 ಇದೆ ಪಾಯಿಂಟ್, ಇಲ್ಲಿ ಪಾಯಿಂಟ್ ಏನಿದೆ 1 4 5. ಸೊ B minus A ಅಂದ್ರೆ -1, 4 minus 3 is 1, 5 minus 4 is 1, B minus A. ಆಲ್ಫಾ ಅಂದಾಗ 1 1 minus 1, 1 1 minus k ಆಗುತ್ತೆ, and beta is k 2 1 ಆಗುತ್ತೆ. That should be equal to 0. So minus 1 into 1 plus 2k, minus 1 into 1 minus of minus k squared, 1 plus k squared ಆಗುತ್ತೆ. ಮತ್ತೆ plus 1 into you get 2 minus k, 2 minus k should be equal to 0. So minus 1 minus 2k, and then minus 1 minus k squared, and plus 2 minus k equal to 0. ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು, ಮಿಸ್ಟೇಕ್ ಆಗಬಾರ್ದು. ಸೊ ಇಲ್ಲಿ ಮೈನಸ್ ಕೆ ಸ್ಕ್ವೇರ್ಡ್ ಮೈನಸ್ 3k, ಆಮೇಲೆ -1 -1 -2 plus 2 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಕೆ ಸ್ಕ್ವೇರ್ಡ್ minus 3k equal to 0. ಸೊ ಮೈನಸ್ ಕೆ ಕಾಮನ್ ತಗೊಂಡ್ರೆ ಇಲ್ಲಿ ನಿಮಗೆ k plus 3 equal to 0 ಬರುತ್ತೆ. ಸೊ k is equal to either 0 or -3. ಸೊ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುತ್ತೆ ಆನ್ಸರ್ 0 and -3. ಸೊ ಆನ್ಸರ್ is B here. So B is the answer. Next, the distance between the line r equal to a plus lambda alpha ಅಂದಾಗ, what is the point on the line? Give me a point on the line ಅಂದ್ರೆ 2 minus 2 3. Okay, and the plane, the distance between the line and the plane ಅಂದಾಗ plane ಕೊಟ್ಟಿದ್ದಾರೆ. What is the plane given here? It is xi 1 into x plus 5y plus z minus 5 equal to 0. What is normal to this plane? 1 5 and 1, 1 5 and 1. Okay, so what is the vector in the direction of the line? Direction of the line ಏನು ಕೊಟ್ಟಿದ್ದಾರೆ? I minus j plus 4k. ಇದು ಬಹಳ ಮುಖ್ಯ. ಏನಂದ್ರೆ ಇವೆರಡು ಡಾಟ್ ಪ್ರಾಡಕ್ಟ್ ತಗೊಂಡಾಗ 1 into 1 1, minus 1 into 5 minus 5 plus 4 into 1 plus 4 equal to 0. ಇದಾಗಲಿಲ್ಲ ಅಂದರೆ ನೀವು ಆನ್ಸರ್ ಮಾಡೋಕ್ಕಾಗಲ್ಲ. ದ ಲೈನ್ ಶುಡ್ ಬಿ ಪ್ಯಾರಲಲ್ ಟು ದ ಪ್ಲೇನ್. ಇಲ್ಲಾಂದರೆ ಸ್ವಲ್ಪ ಹೀಗಿದ್ರೆ ಒಂದೊಂದು ಪಾಯಿಂಟಿಂದನೂ ಡಿಸ್ಟೆನ್ಸ್ ಬೇರೆ ಬೇರೆ ಆಗ್ತಾ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ದ ಲೈನ್ ಶುಡ್ ಬಿ ಪ್ಯಾರಲಲ್ ಟು ದಿಸ್. ಅವಾಗ ಇದೇನಾಗುತ್ತೆ, ಇದು ನಾರ್ಮಲ್ ಟು ದ ಪ್ಲೇನ್, ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಅದನ್ನೇ ನಾನು ಇಲ್ಲಿ ಚೆಕ್ ಮಾಡಿರೋದು. ದಿಸ್ ಈಸ್ ನಾರ್ಮಲ್ ಟು ದ ಪ್ಲೇನ್ and dot product of the vector in the direction of the line is 90 degree ಆಗಿದ್ದಾಗ, then you can find the distance. ಯಾವುದೇ ಪಾಯಿಂಟ್ ಇದ್ರೂನುವೆ distance of this line from this plane ಅಂದಾಗ you choose any point on this line, its distance from this plane is the distance. ಇದು ಕಾನ್ಸೆಪ್ಟ್. ಸೊ ಒಂದು ಪಾಯಿಂಟ್ ಗೊತ್ತಿದ್ರೆ ಸಾಕು. ಯಾವ ಪಾಯಿಂಟ್ ಗೊತ್ತಿದೆ ನಮಗೆ? 2 minus 2 3 ಗೊತ್ತಿದೆ, ಪ್ಲೇನ್ ಈಕ್ವೇಷನ್ ಗೊತ್ತಿದೆ. ಸೊ ವಾಟ್ ಇಸ್ ಈಕ್ವೇಷನ್? ದ ಡಿಸ್ಟೆನ್ಸ್ ಅಂದಾಗ 2 x ಇರೋ ಕಡೆ 2 ಕೊಡೋದು, minus 5 into minus 2 is minus 10, and 3 into 3 ಅಷ್ಟೇನೆ, and minus 5 absolute value divided by square root of 1 plus 25 plus 1. That is the distance. Actually ಇದೇನು ಬರುತ್ತೆ, minus 15 plus ಇಲ್ಲಿ 2 plus 3 5 ಕ್ಯಾನ್ಸಲ್ ಆಗುತ್ತೆ. It is 10 divided by root of 27 ಆಗುತ್ತೆ. It is 10 divided by 3 root 3 ಆಗುತ್ತೆ. 10 divided by 3 root 3 is the answer. So that is the answer, 10 root 3, 10 by 2. So answer is C ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಸೊ ಈಗ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಲಿಕ್ಕೂ ಮುಂಚೆ ಮೊದಲು ಸಿನಾಪ್ಸಿಸ್ ಎಲ್ಲ ಫಸ್ಟು ಪ್ರಿಪೇರ್ ಮಾಡ್ಕೊಳ್ಳಿ ಚೆನ್ನಾಗಿ. ಪ್ರತಿಯೊಂದು ಪಾಯಿಂಟ್ಸ್ನೂ ತಿಳ್ಕೊಂಡ್ರೆ ಅದನ್ನು ಅಪ್ರೋಚ್ ಒಂದೇ ಅಪ್ರೋಚ್ ಇರೋಲ್ಲ. ಸೊ ಯು ಶುಡ್ ಹ್ಯಾವ್ ಡಿಫ್ರೆಂಟ್ ವೇಸ್ ಟು ಟ್ಯಾಕಲ್ ಎ ಪ್ರಾಬ್ಲಮ್. ಎಲ್ಲದಕ್ಕೂ ಮೆಥಾಡಿಕಲ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಬೋರ್ಡ್ ಎಕ್ಸಾಮಿನೇಷನ್ ಆದರೆ ಯು ಹ್ಯಾವ್ ಟು ಗಿವ್ ಪ್ರತಿಯೊಂದಕ್ಕೂ ಜಸ್ಟಿಫಿಕೇಶನ್ ಕೊಡಬೇಕಾಗತ್ತೆ. ಬಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಒಳಗೆ ಪ್ರತಿ ಸ್ಟೆಪ್ಸು ಬೇಕಲ್ಲ. ಹೌ ಕ್ವಿಕ್ಲಿ ಯು ಗೋ ಟು ದ ಆನ್ಸರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಎಲ್ಲ ಮೆಥಡ್ ತಿಳ್ಕೊಂಡಿರಿ. ಆಮೇಲೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ, ಯು ಹ್ಯಾವ್ ಡಿಫ್ರೆಂಟ್ ವೇಸ್ ಆಫ್ ಟ್ಯಾಕ್ಲಿಂಗ್ ದ ಪ್ರಾಬ್ಲಮ್.
ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ವೆರಿ ಬೆಸ್ಟ್ ಆಫ್ ಲಕ್. ದೇವರು ಒಳ್ಳೇದು ಮಾಡಲಿ.